ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ. ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ. ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ. ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ. ನಿಮ್ಮ ಬೆಳಗಿನ ಕಪ್ ಕಾಫಿ ನಿಜವಾಗಿಯೂ ಹಣ್ಣು ಎಂದು ನಿಮಗೆ ತಿಳಿದಿದೆ? ಹೌದು, ಅದು ಸರಿ. ಕಾಫಿ ಬೀಜಗಳು ಕಾಫಿ ಹಣ್ಣುಗಳು ಎಂದು ಕರೆಯಲ್ಪಡುವ ಚೆರ್ರಿ ತರಹದ ಹಣ್ಣಿನ ಒಳಗೆ ಕಂಡುಬರುವ ಬೀಜಗಳಾಗಿವೆ. ಈ ಹಣ್ಣುಗಳು ರೂಬಿಯೇಸಿ ಕುಟುಂಬಕ್ಕೆ ಸೇರಿದ ಕಾಫಿಯಾ ಎಂದು ಕರೆಯಲ್ಪಡುವ ಮರಗಳ ಮೇಲೆ ಬೆಳೆಯುತ್ತವೆ. ಆದ್ದರಿಂದ ತಾಂತ್ರಿಕವಾಗಿ ಹೇಳುವುದಾದರೆ, ನೀವು ಬಿಸಿ ಕಪ್ ಜೋ ಅನ್ನು ಹೀರುವಾಗ ನೀವು ಹಣ್ಣಿನ ಸುವಾಸನೆಯ ಒಳ್ಳೆಯತನದಲ್ಲಿ ಪಾಲ್ಗೊಳ್ಳುತ್ತೀರಿ. ಕಾಫಿ ಬೆರ್ರಿಯಿಂದ ನಿಮ್ಮ ನೆಚ್ಚಿನ ಬ್ರೂಗೆ ಪ್ರಯಾಣವು ಸಾಕಷ್ಟು ಆಕರ್ಷಕವಾಗಿದೆ. ಮೊದಲನೆಯದಾಗಿ, ಕಾಫಿ ಮರಗಳು ಆಹ್ಲಾದಕರವಾದ ಪರಿಮಳದೊಂದಿಗೆ ಸೂಕ್ಷ್ಮವಾದ ಬಿಳಿ ಹೂವುಗಳನ್ನು ಉತ್ಪಾದಿಸುತ್ತವೆ. ಈ ಹೂವುಗಳು ಅಂತಿಮವಾಗಿ ಚೆರ್ರಿಗಳು ಎಂದು ಕರೆಯಲ್ಪಡುವ ಸಣ್ಣ ಹಸಿರು ಹಣ್ಣುಗಳಿಗೆ ದಾರಿ ಮಾಡಿಕೊಡುತ್ತವೆ, ಏಕೆಂದರೆ ಅವುಗಳ ಆಕಾರ ಮತ್ತು ಬಣ್ಣದಲ್ಲಿ ಚೆರ್ರಿಗಳನ್ನು ಹೋಲುತ್ತವೆ. ಈ ಚೆರ್ರಿಗಳು ಹಲವಾರು ತಿಂಗಳುಗಳವರೆಗೆ ಹಣ್ಣಾಗುತ್ತಿದ್ದಂತೆ ಅವು ರೋಮಾಂಚಕ ಕೆಂಪು ಅಥವಾ ಹಳದಿ ಬಣ್ಣಕ್ಕೆ ತಿರುಗುತ್ತವೆ. ಇದು ಕೊಯ್ಲಿಗೆ ತಮ್ಮ ಸಿದ್ಧತೆಯನ್ನು ಸೂಚಿಸುತ್ತದೆ. ಜಾರ್ಜ್ ವಾಷಿಂಗ್ಟನ್ ಇನ್ಸ್ಟಂಟ್ ಕಾಫಿಯನ್ನು ಕಂಡುಹಿಡಿದರು. ಐತಿಹಾಸಿಕ ವ್ಯಕ್ತಿಗಳಿಗೆ ಬಂದಾಗ, ಜಾರ್ಜ್ ವಾಷಿಂಗ್ಟನ್ ಅವರ ಹೆಸರು ಯುನೈಟೆಡ್ ಸ್ಟೇಟ್ಸ್ನ ಮೊದಲ ಅಧ್ಯಕ್ಷ ಮತ್ತು ಅಮೆರಿಕನ್ ಕ್ರಾಂತಿಕಾರಿ ಯುದ್ಧದಲ್ಲಿ ಪ್ರಮುಖ ನಾಯಕ ಎಂಬುದಕ್ಕೆ ಸಮಾನಾರ್ಥಕವಾಗಿದೆ. ಆದಾಗ್ಯೂ, ಈ ಅಪ್ರತಿಮ ವ್ಯಕ್ತಿ ನಮ್ಮ ಬೆಳಗಿನ ಕಪ್ ಜೋ ಅನ್ನು ಕ್ರಾಂತಿಗೊಳಿಸುವಲ್ಲಿ ಆಶ್ಚರ್ಯಕರ ಪಾತ್ರವನ್ನು ವಹಿಸಿದೆ ಎಂದು ಕೆಲವರು ತಿಳಿದಿದ್ದಾರೆ. ಜನಪ್ರಿಯ ನಂಬಿಕೆಗೆ ವಿರುದ್ಧವಾಗಿ, ಜಾರ್ಜ್ ವಾಷಿಂಗ್ಟನ್ ತ್ವರಿತ ಕಾಫಿಯನ್ನು ಕಂಡುಹಿಡಿದರು. ಇದು ಪ್ರಪಂಚದ ಅತ್ಯಂತ ಪ್ರೀತಿಯ ಪಾನೀಯಗಳಲ್ಲಿ ಒಂದನ್ನು ರೂಪಿಸಲು ಮುಂದುವರಿಯುತ್ತದೆ. ಯುದ್ಧದ ಸಮಯದಲ್ಲಿ ಸೈನಿಕರಿಗೆ ದಕ್ಷತೆ ಮತ್ತು ಅನುಕೂಲತೆಯನ್ನು ಸುಧಾರಿಸಲು ಅವರ ದಣಿವರಿಯದ ಪ್ರಯತ್ನಗಳಲ್ಲಿ ಜನರಲ್ ವಾಷಿಂಗ್ಟನ್ ತನ್ನ ಪಡೆಗಳಿಗೆ ಕೆಫೀನ್ನ ತ್ವರಿತ ಮತ್ತು ಪ್ರವೇಶಿಸಬಹುದಾದ ಮೂಲವನ್ನು ಒದಗಿಸುವ ಮಾರ್ಗಗಳನ್ನು ಹುಡುಕಿದರು. ಕಮಾಂಡರ್ ಇನ್ ಚೀಫ್ ಆಗಿದ್ದ ಸಮಯದಲ್ಲಿ ಅವರು ತ್ವರಿತ ಕಾಫಿಯನ್ನು ರಚಿಸುವ ಆಲೋಚನೆಯಲ್ಲಿ ಎಡವಿದರು. ಕಾಫಿ ಭೂಮಿಯ ಮೇಲೆ ಎರಡನೇ ಅತಿ ಹೆಚ್ಚು ವ್ಯಾಪಾರದ ಸರಕು ಮತ್ತು ಅದರ ಜನಪ್ರಿಯತೆಯು ಗಗನಕ್ಕೇರುತ್ತಲೇ ಇದೆ. ಪ್ರತಿದಿನ ಲಕ್ಷಾಂತರ ಕಪ್ಗಳನ್ನು ಸೇವಿಸುವುದರಿಂದ ಈ ಪಾನೀಯವು ಪ್ರಪಂಚದಾದ್ಯಂತದ ಜನರ ದಿನಚರಿಯ ಅತ್ಯಗತ್ಯ ಭಾಗವಾಗಿದೆ. ಇದು ತ್ವರಿತ ಕೆಫೀನ್ ಫಿಕ್ಸ್ ಆಗಿರಲಿ ಅಥವಾ ವಿಶ್ರಾಂತಿ ಬೆಳಗಿನ ಆಚರಣೆಯಾಗಿರಲಿ, ಕಾಫಿ ತನ್ನನ್ನು ಸಂಸ್ಕೃತಿಗಳು ಮತ್ತು ಖಂಡಗಳಾದ್ಯಂತ ಪ್ರೀತಿಯ ಪಾನೀಯವಾಗಿ ಸ್ಥಾಪಿಸಿದೆ. ಜಾಗತಿಕ ಕಾಫಿ ಉದ್ಯಮವು ವಿಶಾಲ ಮತ್ತು ಸಂಕೀರ್ಣವಾಗಿದೆ. ಪೂರೈಕೆ ಸರಪಳಿಯ ಉದ್ದಕ್ಕೂ ಹಲವಾರು ಮಧ್ಯಸ್ಥಗಾರರನ್ನು ಒಳಗೊಂಡಿರುತ್ತದೆ. ಕಾಫಿ ಗಿಡಗಳನ್ನು ಸೂಕ್ಷ್ಮವಾಗಿ ಬೆಳೆಸುವ ರೈತರಿಂದ ಹಿಡಿದು ಉತ್ಪಾದಕರು ಮತ್ತು ಖರೀದಿದಾರರ ನಡುವಿನ ವಹಿವಾಟುಗಳನ್ನು ಸುಗಮಗೊಳಿಸುವ ವ್ಯಾಪಾರಿಗಳವರೆಗೆ, ಕಾಫಿ ನಮ್ಮ ಕಪ್ಗಳನ್ನು ತಲುಪುವುದನ್ನು ಖಾತ್ರಿಪಡಿಸುವಲ್ಲಿ ಪ್ರತಿ ಹಂತವೂ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಈ ಸಂಕೀರ್ಣವಾದ ನೆಟ್ವರ್ಕ್ ಬ್ರೆಜಿಲ್ನಿಂದ ವಿಯೆಟ್ನಾಂನವರೆಗೆ ದೇಶಗಳನ್ನು ವ್ಯಾಪಿಸಿದೆ. ವಿಭಿನ್ನ ಹವಾಮಾನಗಳು ಮತ್ತು ಬೆಳೆಯುತ್ತಿರುವ ಪರಿಸ್ಥಿತಿಗಳು ವೈವಿಧ್ಯಮಯ ರುಚಿಗಳನ್ನು ಪೂರೈಸುವ ವಿಭಿನ್ನ ರುಚಿಗಳನ್ನು ಸೃಷ್ಟಿಸುತ್ತವೆ. ನಮ್ಮ ದೈನಂದಿನ ಜೀವನದಲ್ಲಿ ಅದರ ಸರ್ವತ್ರತೆಯ ಹೊರತಾಗಿಯೂ ಕೆಲವರು ಕಾಫಿ ವ್ಯಾಪಾರದ ಪ್ರಮಾಣವನ್ನು ಅರಿತುಕೊಳ್ಳುತ್ತಾರೆ. ಜಾಗತಿಕವಾಗಿ ವ್ಯಾಪಾರವಾಗುವ ಮೌಲ್ಯ ಮತ್ತು ಪರಿಮಾಣದ ವಿಷಯದಲ್ಲಿ ಕಚ್ಚಾ ತೈಲ ಮಾತ್ರ ಅದನ್ನು ಮೀರಿಸುತ್ತದೆ. ಕಾಫಿ ಪ್ರಿಯರು ಸಂತೋಷಪಡುತ್ತಾರೆ. ಆ ಸ್ಟೀಮಿಂಗ್ ಕಪ್ ಜೋ ಆಫ್ ಬೆಳಿಗ್ಗೆ ಪಿಕ್ ಮೇಕ್ ಅಪ್ ಅನ್ನು ಒದಗಿಸುತ್ತದೆ. ಆದರೆ ಇದು ನಿಮ್ಮ ತೂಕ ನಷ್ಟ ಪ್ರಯಾಣದಲ್ಲಿ ರಹಸ್ಯ ಅಸ್ತ್ರವೂ ಆಗಿರಬಹುದು. ಇತ್ತೀಚಿನ ಅಧ್ಯಯನಗಳು ಕಾಫಿ ಕುಡಿಯುವುದರಿಂದ ನಿಮ್ಮ ಚಯಾಪಚಯ ದರವನ್ನು ಹೆಚ್ಚಿಸುವ ಮೂಲಕ ಕೊಬ್ಬನ್ನು ಸುಡಲು ಸಹಾಯ ಮಾಡುತ್ತದೆ ಎಂದು ತೋರಿಸಿದೆ. ಇದರರ್ಥ ನೀವು ಕೆಫೀನ್ನ ಪ್ರೇರಿತ ಶಕ್ತಿಯ ವರ್ಧಕವನ್ನು ಪಡೆಯುತ್ತೀರಿ, ಆದರೆ ನಿಮ್ಮ ದೇಹವು ದಿನವಿಡೀ ಕ್ಯಾಲೋರಿಗಳನ್ನು ಸುಡುವಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ. ಆದರೆ ಕಾಫಿ ನಿಮ್ಮ ಚಯಾಪಚಯ ದರವನ್ನು ಹೇಗೆ ಹೆಚ್ಚಿಸುತ್ತದೆ? ಇದರ ರಹಸ್ಯವು ಹೆಚ್ಚಿನ ಕೆಫೀನ್ ಅಂಶದಲ್ಲಿದೆ. ಕೆಫೀನ್ ನೈಸರ್ಗಿಕ ಉತ್ತೇಜಕವಾಗಿದ್ದು, ಅದು ನಿಮ್ಮ ಕೇಂದ್ರ ನರಮಂಡಲವನ್ನು ವೇಗಗೊಳಿಸುತ್ತದೆ ಮತ್ತು ಅಡ್ರಿನಾಲಿನ್ನಂತಹ ಕೆಲವು ಹಾರ್ಮೋನುಗಳ ಬಿಡುಗಡೆಯನ್ನು ಹೆಚ್ಚಿಸುತ್ತದೆ. ಈ ಹಾರ್ಮೋನುಗಳು ಸಂಗ್ರಹವಾಗಿರುವ ಕೊಬ್ಬನ್ನು ಒಡೆಯಲು ಮತ್ತು ರಕ್ತ ಪ್ರವಾಹಕ್ಕೆ ಉಚಿತ ಕೊಬ್ಬಿನಾಮ್ಲಗಳಾಗಿ ಬಿಡುಗಡೆ ಮಾಡಲು ನಿಮ್ಮ ದೇಹಕ್ಕೆ ಸಂಕೇತ ನೀಡುತ್ತವೆ. ನಂತರ ಅವುಗಳನ್ನು ವಿವಿಧ ದೈಹಿಕ ಕಾರ್ಯಗಳಿಗೆ ಇಂಧನವಾಗಿ ಬಳಸಲಾಗುತ್ತದೆ.
ಇಟಲಿಯು ತನ್ನ ಶ್ರೀಮಂತ ಪಾಕಶಾಲೆಯ ಸಂಪ್ರದಾಯಗಳಿಗೆ ಹೆಸರುವಾಸಿಯಾಗಿದೆ ಮತ್ತು ಪ್ರಪಂಚಕ್ಕೆ ಅದರ ಅತ್ಯಂತ ಪ್ರೀತಿಯ ಕೊಡುಗೆಗಳಲ್ಲಿ ಒಂದು ನಿಸ್ಸಂದೇಹವಾಗಿ ಎಸ್ಪ್ರೆಸೋ ಯಂತ್ರವಾಗಿದೆ. ಈ ಅಪ್ರತಿಮ ಆವಿಷ್ಕಾರವು ಇಟಾಲಿಯನ್ ಸಂಸ್ಕೃತಿಗೆ ಸಮಾನಾರ್ಥಕವಾಗಿದೆ. ಕೆಲವೇ ಸೆಕೆಂಡುಗಳಲ್ಲಿ ಬಲವಾದ ಮತ್ತು ಸುವಾಸನೆಯ ಕಪ್ ಕಾಫಿಯನ್ನು ಉತ್ಪಾದಿಸುವ ಸಾಮರ್ಥ್ಯಕ್ಕಾಗಿ ಆಚರಿಸಲಾಗುತ್ತದೆ. ಎಸ್ಪ್ರೆಸೋ ಯಂತ್ರವನ್ನು ಮೊದಲ ಬಾರಿಗೆ ಇಟಲಿಯಲ್ಲಿ 19ನೇ ಶತಮಾನದ ಉತ್ತರಾರ್ಧದಲ್ಲಿ ಕಂಡುಹಿಡಿಯಲಾಯಿತು. ಜನರು ತಮ್ಮ ದೈನಂದಿನ ಕೆಫೀನ್ ಪ್ರಮಾಣವನ್ನು ಆನಂದಿಸುವ ವಿಧಾನವನ್ನು ಶಾಶ್ವತವಾಗಿ ಕ್ರಾಂತಿಗೊಳಿಸಿದರು. ಈ ಗಮನಾರ್ಹ ಯಂತ್ರದ ಜನ್ಮಸ್ಥಳವು ಟ್ಯೂರಿನ್ನಲ್ಲಿದೆ. ಅಲ್ಲಿ ಏಂಜೆಲೋ ಮೊರಿಯೊಂಡೊ ಅವರು 1884ರಲ್ಲಿ ಎಸ್ಪ್ರೆಸೋ ಯಂತ್ರದ ಮೊಟ್ಟಮೊದಲ ಆವೃತ್ತಿಗೆ ಪೇಟೆಂಟ್ ಪಡೆದರು. ಆದಾಗ್ಯೂ ಲುಯಿಗಿ ಬೆಜ್ಜೆರಾ ಮೊರಿಯೊಂಡೊನ ವಿನ್ಯಾಸವನ್ನು ಸುಧಾರಿಸುವವರೆಗೂ ಈ ಆವಿಷ್ಕಾರದ ನಿಜವಾದ ಸಾಮರ್ಥ್ಯವು ಅರಿತುಕೊಂಡಿತು. ಬೆಜ್ಜೆರಾನ ಆವಿಷ್ಕಾರವು ಒತ್ತಡದ ಬಿಡುಗಡೆ ಕವಾಟವನ್ನು ಒಳಗೊಂಡಿತ್ತು. ಇದು ಬಿಸಿನೀರನ್ನು ಹೆಚ್ಚಿನ ಒತ್ತಡದಲ್ಲಿ ಕಾಫಿ ಮೈದಾನದ ಮೂಲಕ ಹಾದುಹೋಗಲು ಅವಕಾಶ ಮಾಡಿಕೊಟ್ಟಿತು. ನಾವು ಈಗ ಎಸ್ಪ್ರೆಸೋ ಎಂದು ತಿಳಿದಿರುವುದನ್ನು ರಚಿಸುತ್ತದೆ. ಕಾಫಿಗೆ ಬಂದಾಗ ಉದ್ಯಮದಲ್ಲಿ ಪ್ರಾಬಲ್ಯ ಹೊಂದಿರುವ 2 ಪ್ರಮುಖ ವಿಧದ ಬೀನ್ಸ್ಗಳಿವೆ, ಅರೇಬಿಕಾ ಮತ್ತು ರೋಬಸ್ಟಾ. ಈ ಬೀನ್ಸ್ ರುಚಿಯಲ್ಲಿ ಮಾತ್ರ ಭಿನ್ನವಾಗಿರುವುದಿಲ್ಲ, ಆದರೆ ಅವುಗಳ ಬೆಳೆಯುತ್ತಿರುವ ಪರಿಸ್ಥಿತಿಗಳಲ್ಲಿ ಮತ್ತು ಕಾಫಿ ಉತ್ಸಾಹಿಗಳಲ್ಲಿ ಜನಪ್ರಿಯತೆಯನ್ನು ಹೊಂದಿದೆ. ಅರೇಬಿಕಾ ಬೀನ್ಸ್ ಅನ್ನು ಸಾಮಾನ್ಯವಾಗಿ ಉತ್ತಮ ಗುಣಮಟ್ಟದ ಕಪ್ ಕಾಫಿಯನ್ನು ಬಯಸುವವರಿಗೆ ಉತ್ತಮ ಆಯ್ಕೆ ಎಂದು ಪರಿಗಣಿಸಲಾಗುತ್ತದೆ. ಅವುಗಳನ್ನು ಸಾಮಾನ್ಯವಾಗಿ ಸಮುದ್ರ ಮಟ್ಟದಿಂದ 2.00 ಮತ್ತು 6.00 ಅಡಿಗಳ ನಡುವೆ ಎತ್ತರದಲ್ಲಿ ಬೆಳೆಯಲಾಗುತ್ತದೆ. ಇದು ಅವರ ವಿಶಿಷ್ಟ ಪರಿಮಳದ ಪ್ರೊಫೈಲ್ಗೆ ಕೊಡುಗೆ ನೀಡುತ್ತದೆ. ಅರೇಬಿಕಾ ಬೀನ್ಸ್ ಸಿಹಿ ಮತ್ತು ಆಮ್ಲೀಯತೆಯ ಸುಳಿವುಗಳೊಂದಿಗೆ ಮೃದುವಾದ ಮತ್ತು ಹೆಚ್ಚು ಸಂಕೀರ್ಣವಾದ ರುಚಿಯನ್ನು ಹೊಂದಿರುತ್ತದೆ. ರೋಬಸ್ಟಾ ಬೀನ್ಸ್ಗೆ ಹೋಲಿಸಿದರೆ ಅವು ಕಡಿಮೆ ಕೆಫೀನ್ ಅನ್ನು ಹೊಂದಿರುತ್ತವೆ. ಇದು ಸೌಮ್ಯವಾದ ಬ್ರೂಗೆ ಆದ್ಯತೆ ನೀಡುವವರಲ್ಲಿ ಅಚ್ಚುಮೆಚ್ಚಿನಂತಾಗುತ್ತದೆ. ಮತ್ತೊಂದೆಡೆ ರೋಬಸ್ಟಾ ಬೀನ್ಸ್ ತಮ್ಮ ದೃಢವಾದ ಸುವಾಸನೆ ಮತ್ತು ಹೆಚ್ಚಿನ ಕೆಫೀನ್ ಅಂಶಕ್ಕೆ ಹೆಸರುವಾಸಿಯಾಗಿದೆ. ಈ ಬೀನ್ಸ್ ಸಮುದ್ರ ಮಟ್ಟದಿಂದ ಸುಮಾರು 2.00 ಅಡಿಗಳಷ್ಟು ಕಡಿಮೆ ಎತ್ತರದಲ್ಲಿ ಬೆಳೆಯುತ್ತದೆ. ಒಂದು ಕಪ್ ಕಾಫಿಯನ್ನು ಉತ್ಪಾದಿಸಲು ಅಗತ್ಯವಿರುವ ಕಾಫಿ ಬೀಜಗಳನ್ನು ಬೆಳೆಯಲು ಸುಮಾರು 37 ಗ್ಯಾಲನ್ ನೀರು ತೆಗೆದುಕೊಳ್ಳುತ್ತದೆ. ಕಾಫಿ ಪ್ರಪಂಚದಾದ್ಯಂತದ ಅತ್ಯಂತ ಪ್ರೀತಿಯ ಪಾನೀಯಗಳಲ್ಲಿ ಒಂದಾಗಿದೆ. ಆದರೆ ಕೇವಲ 1 ಕಪ್ ಉತ್ಪಾದಿಸಲು ತೆಗೆದುಕೊಳ್ಳುವ ನೀರಿನ ಪ್ರಮಾಣವನ್ನು ಯೋಚಿಸುವುದನ್ನು ನೀವು ಎಂದಾದರೂ ನಿಲ್ಲಿಸಿದ್ದೀರಾ? ಆಶ್ಚರ್ಯಕರವಾಗಿ, ಆ ಒಂದೇ ಕಪ್ ಜೋಗೆ ಬೇಕಾದ ಕಾಫಿ ಬೀಜಗಳನ್ನು ಬೆಳೆಯಲು ಮತ್ತು ಪ್ರಕ್ರಿಯೆಗೊಳಿಸಲು ಸರಿಸುಮಾರು 37 ಗ್ಯಾಲನ್ ನೀರು ಬೇಕಾಗುತ್ತದೆ. ಈ ದಿಗ್ಭ್ರಮೆಗೊಳಿಸುವ ಆಕೃತಿಯು ನಮ್ಮ ನೆಚ್ಚಿನ ಬೆಳಗಿನ ಆಚರಣೆಯು ನಮ್ಮ ಗ್ರಹದ ಅಮೂಲ್ಯವಾದ ಜಲಸಂಪನ್ಮೂಲಗಳ ಮೇಲೆ ಬೀರುವ ಗುಪ್ತ ಪ್ರಭಾವದ ಮೇಲೆ ಬೆಳಕು ಚೆಲ್ಲುತ್ತದೆ. ಕಾಫಿ ಬೀನ್ನಿಂದ ನಿಮ್ಮ ಕಪ್ಗೆ ಪ್ರಯಾಣವು ಹಲವಾರು ಹಂತಗಳನ್ನು ಒಳಗೊಂಡಿರುತ್ತದೆ. ಪ್ರತಿಯೊಂದಕ್ಕೂ ಗಣನೀಯ ಪ್ರಮಾಣದ ನೀರಿನ ಅಗತ್ಯವಿರುತ್ತದೆ. ಸಾಗುವಳಿ ಹಂತವು ಕೇವಲ ಗಮನಾರ್ಹ ಭಾಗವನ್ನು ಹೊಂದಿದೆ. ಕಾಫಿ ಸಸ್ಯಗಳು ಉಷ್ಣವಲಯದ ಹವಾಮಾನದಲ್ಲಿ ಬೆಳೆಯುತ್ತವೆ ಮತ್ತು ಸರಿಯಾಗಿ ಬೆಳೆಯಲು ಸಾಕಷ್ಟು ಮಳೆ ಅಥವಾ ನೀರಾವರಿ ವ್ಯವಸ್ಥೆಗಳ ಅಗತ್ಯವಿರುತ್ತದೆ. ಬ್ರೆಜಿಲ್ ವಿಶ್ವದ ಅತಿ ದೊಡ್ಡ ಕಾಫಿ ಉತ್ಪಾದಕ ಎಂದು ಹೆಸರುವಾಸಿಯಾಗಿದೆ. ಅದರ ವಿಶಾಲವಾದ ತೋಟಗಳು ದೇಶದಾದ್ಯಂತ ವ್ಯಾಪಿಸಿದೆ. ಮಿನಾಸ್ ಗೆರೈಸ್ ಮತ್ತು ಸಾವೋಪಾಲೋದಂತಹ ಪ್ರದೇಶಗಳಲ್ಲಿ ಆದರ್ಶ ಹವಾಮಾನ ಮತ್ತು ಫಲವತ್ತಾದ ಮಣ್ಣಿನೊಂದಿಗೆ ಬ್ರೆಜಿಲ್ ದಶಕಗಳಿಂದ ಜಾಗತಿಕ ಕಾಫಿ ಮಾರುಕಟ್ಟೆಯಲ್ಲಿ ಪ್ರಾಬಲ್ಯ ಹೊಂದಿದೆ. ದೇಶದ ಕಾಫಿ ಉದ್ಯಮವು ಅದರ ಸಂಸ್ಕೃತಿ ಮತ್ತು ಆರ್ಥಿಕತೆಯಲ್ಲಿ ಆಳವಾಗಿ ಬೇರೂರಿದೆ. ಲಕ್ಷಾಂತರ ಜನರಿಗೆ ನೇರವಾಗಿ ಅಥವಾ ಪರೋಕ್ಷವಾಗಿ ಉದ್ಯೋಗ ನೀಡುತ್ತದೆ. ಬ್ರೆಜಿಲ್ನಲ್ಲಿನ ಅನುಕೂಲಕರ ಪರಿಸ್ಥಿತಿಗಳು ಉತ್ತಮ ಗುಣಮಟ್ಟದ ಅರೇಬಿಕಾ ಕಾಫಿ ಬೀಜಗಳಿಗೆ ಕಾರಣವಾಗುತ್ತವೆ. ಅವುಗಳು ಮೃದುವಾದ ಸುವಾಸನೆ ಮತ್ತು ಸೌಮ್ಯವಾದ ಆಮ್ಲೀಯತೆಗೆ ಹೆಸರುವಾಸಿಯಾಗಿದೆ. ಈ ಬೀನ್ಸ್ ಬ್ರೆಜಿಲ್ನ ಕಾಫಿ ಉತ್ಪಾದನೆಯ ಗಮನಾರ್ಹ ಭಾಗವನ್ನು ಹೊಂದಿದೆ. ಹೆಚ್ಚುವರಿಯಾಗಿ ದೇಶವು ಕೆಲವು ರೋಬಸ್ಟಾ ಬೀನ್ಸ್ ಅನ್ನು ಸಹ ಬೆಳೆಸುತ್ತದೆ. ಅವುಗಳ ದಪ್ಪ ರುಚಿ ಮತ್ತು ಹೆಚ್ಚಿನ ಕೆಫೀನ್ ಅಂಶಕ್ಕೆ ಹೆಸರುವಾಸಿಯಾಗಿದೆ. ಈ 2 ಪ್ರಭೇದಗಳ ಸಂಯೋಜನೆಯು ಬ್ರೆಜಿಲ್ ಪ್ರಪಂಚದಾದ್ಯಂತ ವ್ಯಾಪಕವಾದ ಅಭಿರುಚಿ ಮತ್ತು ಆದ್ಯತೆಗಳನ್ನು ಪೂರೈಸಲು ಶಕ್ತಗೊಳಿಸುತ್ತದೆ. ಅಂತಹ ಅಪಾರ ಉತ್ಪಾದನಾ ಸಾಮರ್ಥ್ಯದೊಂದಿಗೆ ಕಾಫಿಗೆ ಜಾಗತಿಕ ಬೇಡಿಕೆಯನ್ನು ಪೂರೈಸುವಲ್ಲಿ ಬ್ರೆಜಿಲ್ ಪ್ರಮುಖ ಪಾತ್ರ ವಹಿಸುತ್ತದೆ. ಸೌನಾಗಳು ಮತ್ತು ಸಾಂಟಾ ಕ್ಲಾಸ್ಗಳ ನಾಡು ಫಿನ್ಲ್ಯಾಂಡ್ ಖ್ಯಾತಿಗೆ ಮತ್ತೊಂದು ಹಕ್ಕು ಹೊಂದಿದೆ. ಇದು ಪ್ರಪಂಚದ ಯಾವುದೇ ದೇಶಕ್ಕಿಂತ ಹೆಚ್ಚು ತಲಾ ಕಾಫಿಯನ್ನು ಸೇವಿಸುತ್ತದೆ. ಪ್ರತಿ ವ್ಯಕ್ತಿಗೆ ಸರಾಸರಿ 12 ಕಿಲೋಗ್ರಾಂಗಳಷ್ಟು ವಾರ್ಷಿಕ ಸೇವನೆಯೊಂದಿಗೆ ಕಾಫಿಯೊಂದಿಗೆ ಫಿನ್ಲೆಂಡ್ನ ಪ್ರೀತಿಯ ಸಂಬಂಧವು ಅದರ ಸಂಸ್ಕೃತಿಯಲ್ಲಿ ಆಳವಾಗಿ ಬೇರೂರಿದೆ. ಬೆಳಗಿನ ಆಚರಣೆಗಳಿಂದ ಸಾಮಾಜಿಕ ಕೂಟಗಳವರೆಗೆ ಕಾಫಿ ಫಿನ್ನಿಶ್ ಸಮಾಜದಲ್ಲಿ ಮಹತ್ವದ ಸ್ಥಾನವನ್ನು ಹೊಂದಿದೆ.
ಕೆಫೀನ್ ಹೊಂದಿರುವ ಪಾನೀಯದ ಮೇಲಿನ ಈ ಪ್ರೀತಿಯ ಹಿಂದಿನ ಕಾರಣಗಳು ಬಹುಮುಖವಾಗಿವೆ. ಮೊದಲನೆಯದಾಗಿ, ಜನರು ಬಿಸಿ ಪಾನೀಯದಿಂದ ಉಷ್ಣತೆ ಮತ್ತು ಸೌಕರ್ಯವನ್ನು ಬಯಸುವುದರಿಂದ ಫಿನ್ಲ್ಯಾಂಡ್ನ ಶೀತ ಹವಾಮಾನವು ಕಾಫಿ ಸೇವನೆಯನ್ನು ಹೆಚ್ಚಿಸುವಲ್ಲಿ ಪಾತ್ರವನ್ನು ವಹಿಸುತ್ತದೆ. ಹೆಚ್ಚುವರಿಯಾಗಿ, ಫಿನ್ಸ್ ತಮ್ಮ ಕಾಫಿಯನ್ನು ಬಲವಾದ ಮತ್ತು ಕಪ್ಪು ಆನಂದಿಸಲು ಕಂಡುಬಂದಿದೆ. ಯಾವುದೇ ಅಲಂಕಾರಗಳು ಅಥವಾ ಅಲಂಕಾರಿಕ ಸುವಾಸನೆಗಳ ಅಗತ್ಯವಿಲ್ಲ. ಕಾಫಿ ವಿರಾಮಗಳು ಫಿನ್ನಿಶ್ ಕೆಲಸದ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿದೆ. ಉದ್ಯೋಗಿಗಳು ಒಂದು ಕಪ್ ಜೋನಲ್ಲಿ ಪಾಲ್ಗೊಳ್ಳಲು ದಿನವಿಡೀ ಅನೇಕ ವಿರಾಮಗಳನ್ನು ತೆಗೆದುಕೊಳ್ಳುತ್ತಾರೆ. ಕಾಫಿ ಎಂಬ ಪದವು ವೈನ್ಗಾಗಿ ಅರೇಬಿಕ್ ಪದದಿಂದ ಬಂದಿದೆ. ಇದು ಈ ಪ್ರೀತಿಯ ಪಾನೀಯದ ಮೂಲವನ್ನು ಗುರುತಿಸುವ ಆಕರ್ಷಕ ಭಾಷಾ ಸಂಪರ್ಕವಾಗಿದೆ. ಕಾಫಿ ಇಂದು ನಮಗೆ ತಿಳಿದಿರುವಂತೆ ಪ್ರಾಚೀನ ಕಾಲದಲ್ಲಿ ವೈನ್ ಅನ್ನು ಉಲ್ಲೇಖಿಸಲು ಬಳಸಲಾಗುತ್ತಿದ್ದ ಅರೇಬಿಕ್ ಪದ ಕ್ವಾಹ್ವಾದಿಂದ ಬಂದಿದೆ. ಈ ಸಂಬಂಧವು ಕಾಫಿ ಮತ್ತು ವೈನ್ ನಡುವಿನ ಸಾಮ್ಯತೆಗಳಿಗೆ ಕಾರಣವೆಂದು ಹೇಳಬಹುದು. ಎರಡು ಶ್ರೀಮಂತ ಸುವಾಸನೆ ಮತ್ತು ಸಂಕೀರ್ಣ ಪರಿಮಳಗಳೊಂದಿಗೆ ಉತ್ತೇಜಕಗಳಾಗಿವೆ. ಕಾಫಿಯೆ ಎಂಬ ಪದದ ವ್ಯುತ್ಪತ್ತಿಯು ಶತಮಾನಗಳ ಹಿಂದೆ ನಡೆದ ಒಂದು ಕುತೂಹಲಕಾರಿ ಸಾಂಸ್ಕೃತಿಕ ವಿನಿಮಯವನ್ನು ಬಹಿರಂಗಪಡಿಸುತ್ತದೆ. ಅರಬ್ ಪ್ರಪಂಚವು ಕಾಫಿಯೊಂದಿಗೆ ಸುದೀರ್ಘ ಇತಿಹಾಸವನ್ನು ಹೊಂದಿದೆ. ಅದರ ಆರಂಭಿಕ ಕೃಷಿಕರು ಮತ್ತು ಗ್ರಾಹಕರಲ್ಲಿ ಒಂದಾಗಿದೆ. ಅಂದಹಾಗೆ, ಈ ಅಮೂಲ್ಯ ಪಾನೀಯಕ್ಕೆ ಅವರು ತಮ್ಮದೇ ಆದ ಹೆಸರನ್ನು ಹೊಂದಿದ್ದರಲ್ಲಿ ಆಶ್ಚರ್ಯವೇನಿಲ್ಲ. ಕಾಫಿ ಪ್ರತಿದಿನ ಲಕ್ಷಾಂತರ ಜನರಿಗೆ ಇಂಧನವನ್ನು ನೀಡುವ ಪ್ರೀತಿಯ ಕೆಫೀನ್ ಪಾನೀಯವು ಸುದೀರ್ಘ ಮತ್ತು ಆಕರ್ಷಕ ಇತಿಹಾಸವನ್ನು ಹೊಂದಿದೆ. ಆಶ್ಚರ್ಯಕರವಾಗಿ, ಕಾಫಿಯನ್ನು ಯಾವಾಗಲೂ ಪಾನೀಯವಾಗಿ ಸೇವಿಸಲಾಗುವುದಿಲ್ಲ, ಆದರೆ ವಾಸ್ತವವಾಗಿ ಅಗಿಯಲಾಗುತ್ತದೆ. ಈ ಅಭ್ಯಾಸದ ಮೂಲವನ್ನು ಪ್ರಾಚೀನ ಇಥಿಯೋಪಿಯಾದಲ್ಲಿ ಕಂಡುಹಿಡಿಯಬಹುದು. ಅಲ್ಲಿ ಕಾಫಿ ಹಣ್ಣುಗಳನ್ನು ಆರಂಭದಲ್ಲಿ ಕಂಡುಹಿಡಿಯಲಾಯಿತು. ಕಾಫಿ ಸಸ್ಯದಿಂದ ಕೆಂಪು ಚೆರ್ರಿಗಳನ್ನು ಅಗಿಯುವುದರಿಂದ ಅವರು ಹೆಚ್ಚಿದ ಶಕ್ತಿಯ ಮಟ್ಟಗಳು ಮತ್ತು ಜಾಗರೂಕತೆಯನ್ನು ಅನುಭವಿಸುತ್ತಾರೆ ಎಂದು ಸ್ಥಳೀಯ ಜನರು ಅರಿತುಕೊಂಡರು. ಕಾಫಿ ಜಗಿಯುವ ಸಂಪ್ರದಾಯವು ಯೆಮೆನ್ ಮತ್ತು ಅರೇಬಿಯಾದಂತಹ ಇತರ ಪ್ರದೇಶಗಳಿಗೆ ತ್ವರಿತವಾಗಿ ಹರಡಿತು. ಅಲ್ಲಿ ಅದು ಅವರ ದೈನಂದಿನ ದಿನಚರಿಯ ಅವಿಭಾಜ್ಯ ಅಂಗವಾಯಿತು. ಬಳಕೆಗಾಗಿ ಬೀನ್ಸ್ ತಯಾರಿಸಲು ಅವುಗಳನ್ನು ಮೊದಲು ತೆರೆದ ಬೆಂಕಿಯ ಮೇಲೆ ಕಡು ಕಂದು ಬಣ್ಣಕ್ಕೆ ಬರುವವರೆಗೆ ಹುರಿಯಲಾಗುತ್ತದೆ. ಒಮ್ಮೆ ಹುರಿದ ನಂತರ ಬೀನ್ಸ್ ಅನ್ನು ಸಣ್ಣ ಉಂಡೆಗಳನ್ನು ರೂಪಿಸಲು ಪ್ರಾಣಿಗಳ ಕೊಬ್ಬು ಅಥವಾ ತುಪ್ಪದೊಂದಿಗೆ ಬೆರೆಸುವ ಮೊದಲು ಉತ್ತಮವಾದ ಪುಡಿಯಾಗಿ ಪುಡಿಮಾಡಲಾಗುತ್ತದೆ. ದಿನವಿಡೀ ಕೆಫೀನ್ನ ಪ್ರೇರಿತ ಶಕ್ತಿಯ ತ್ವರಿತ ಸ್ಫೋಟಕ್ಕಾಗಿ ಈ ಗೋಲಿಗಳನ್ನು ಸುಲಭವಾಗಿ ಅಗಿಯಬಹುದು. ಲುಡ್ವಿಗ್ ವ್ಯಾನ್ ಬೀಥೋವೆನ್ ಪ್ರಸಿದ್ಧ ಸಂಯೋಜಕ. ಅವರ ಅದ್ಭುತ ಸಂಗೀತಕ್ಕೆ ಮಾತ್ರವಲ್ಲದೆ ಕಾಫಿಯೊಂದಿಗಿನ ಅವರ ತೀವ್ರವಾದ ಪ್ರೀತಿಯ ಸಂಬಂಧಕ್ಕೂ ಹೆಸರುವಾಸಿಯಾಗಿದ್ದರು. ಅವನು ತನ್ನ ಪಾಲಿಸಬೇಕಾದ ಬ್ರೂ ತಯಾರಿಸುವ ಮೊದಲು ಪ್ರತಿ ಕಪ್ಗೆ 60 ಬೀನ್ಸ್ ಅನ್ನು ಸೂಕ್ಷ್ಮವಾಗಿ ಎಣಿಸುತ್ತಾನೆ ಎಂದು ಹೇಳಲಾಗುತ್ತದೆ. ವಿವರಗಳಿಗೆ ಈ ನಿಖರವಾದ ಗಮನ ಮತ್ತು ಪರಿಪೂರ್ಣ ಕಪ್ ಕಾಫಿಗೆ ಸಮರ್ಪಣೆ ಈ ಸಂಗೀತ ಪ್ರತಿಭೆಯ ಜೀವನದಲ್ಲಿ ಆಕರ್ಷಕ ನೋಟವನ್ನು ನೀಡುತ್ತದೆ. ಕಾಫಿಗಾಗಿ ಬೀಥೋವನ್ನ ಉತ್ಸಾಹವು ಕೇವಲ ಸೇವನೆಯನ್ನು ಮೀರಿ ವಿಸ್ತರಿಸಿತು. ಇದು ಅವರ ಸೃಜನಶೀಲ ಪ್ರಕ್ರಿಯೆಯ ಅವಿಭಾಜ್ಯ ಅಂಗವಾಯಿತು. ಸಂಪೂರ್ಣವಾಗಿ ಕುದಿಸಿದ ಕಪ್ ಜೋ ಅವರ ಮನಸ್ಸನ್ನು ಉತ್ತೇಜಿಸುತ್ತದೆ ಮತ್ತು ಅವರ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ಎಂದು ಅವರು ನಂಬಿದ್ದರು. ಇದು ಸಂಯೋಜನೆಯ ಜಟಿಲತೆಗಳನ್ನು ಆಳವಾಗಿ ಅಧ್ಯಯನ ಮಾಡಲು ಅನುವು ಮಾಡಿಕೊಡುತ್ತದೆ. ಶೀಟ್ ಮ್ಯೂಸಿಕ್ ಮತ್ತು ಖಾಲಿ ಕಪ್ಗಳ ರಾಶಿಯಿಂದ ಸುತ್ತುವರಿದ ತನ್ನ ಪಿಯಾನೋದಲ್ಲಿ ಅವನು ಕುಳಿತಾಗ ಬೀಥೋವನ್ ಕಾಫಿಯ ಪರಿಮಳ ಮತ್ತು ರುಚಿಯಲ್ಲಿ ಸಾಂತ್ವನವನ್ನು ಕಂಡುಕೊಂಡನು. ಅವನನ್ನು ಸ್ಫೂರ್ತಿಯಿಂದ ಉತ್ತೇಜಿಸಿದನು. ಎಸ್ಪ್ರೆಸೋ ಪ್ರಪಂಚದಾದ್ಯಂತದ ಕಾಫಿ ಉತ್ಸಾಹಿಗಳನ್ನು ವಶಪಡಿಸಿಕೊಂಡಿರುವ ಪ್ರೀತಿಯ ಇಟಾಲಿಯನ್ ಸೃಷ್ಟಿಯಾಗಿದ್ದು, ಅದನ್ನು ತಯಾರಿಸಲು ಬಳಸುವ ಪ್ರಕ್ರಿಯೆಯಿಂದ ಅದರ ಹೆಸರನ್ನು ಪಡೆದುಕೊಂಡಿದೆ. ಇಟಾಲಿಯನ್ ಪದದಿಂದ ವ್ಯುತ್ಪನ್ನವಾಗಿದೆ ಎಂದರೆ ಒತ್ತಿದರೆ ಅಥವಾ ವ್ಯಕ್ತಪಡಿಸಲಾಗುತ್ತದೆ. ಹೆಚ್ಚಿನ ಒತ್ತಡದಲ್ಲಿ ನುಣ್ಣಗೆ ನೆಲದ ಕಾಫಿ ಬೀಜಗಳ ಮೂಲಕ ಬಿಸಿನೀರನ್ನು ಒತ್ತಾಯಿಸುವ ಮೂಲಕ ಎಸ್ಪ್ರೆಸೋವನ್ನು ಪಡೆಯಲಾಗುತ್ತದೆ. ಈ ಬ್ರೂಯಿಂಗ್ ವಿಧಾನವು ಶ್ರೀಮಂತ ಸುವಾಸನೆ ಮತ್ತು ತೀವ್ರವಾದ ಸುವಾಸನೆಯನ್ನು ಹೊರತೆಗೆಯುತ್ತದೆ. ಇದು ಶುದ್ಧ ಆನಂದದ ಕೇಂದ್ರೀಕೃತ ಹೊಡೆತಕ್ಕೆ ಕಾರಣವಾಗುತ್ತದೆ. ಎಸ್ಪ್ರೆಸೋ ಮಾಡಲು ನುರಿತ ಬ್ಯಾರಿಸ್ಟಾಗಳು ಗುಣಮಟ್ಟದ ಕಾಫಿ ಬೀಜಗಳನ್ನು ಆಯ್ಕೆ ಮಾಡುವ ಮೂಲಕ ಮತ್ತು ಅವುಗಳನ್ನು ಉತ್ತಮವಾದ ಸ್ಥಿರತೆಗೆ ರುಬ್ಬುವ ಮೂಲಕ ಪ್ರಾರಂಭಿಸುತ್ತಾರೆ. ನಂತರ ಹೊಸದಾಗಿ ನೆಲದ ಮೈದಾನವನ್ನು ಪೋರ್ಟಾಫಿಲ್ಟರ್ ಎಂಬ ಸಣ್ಣ ಲೋಹದ ಫಿಲ್ಟರ್ಗೆ ನಿಖರವಾಗಿ ಅಳೆಯಲಾಗುತ್ತದೆ. ಎಸ್ಪ್ರೆಸೋ ಯಂತ್ರಕ್ಕೆ ಪೋರ್ಟಾಫಿಲ್ಟರ್ ಅನ್ನು ಜೋಡಿಸುವ ಮೊದಲು ಬ್ಯಾರಿಸ್ಟಾಗಳು ಪರಿಣಿತವಾಗಿ ಮೈದಾನವನ್ನು ವಿತರಿಸುತ್ತಾರೆ ಮತ್ತು ನೆಲಸಮ ಮಾಡುತ್ತಾರೆ. ಒಮ್ಮೆ ಭದ್ರಪಡಿಸಿದ ನಂತರ ಬಿಸಿ ನೀರನ್ನು ಬಿಗಿಯಾಗಿ ಪ್ಯಾಕ್ ಮಾಡಲಾದ ನೆಲದ ಮೂಲಕ ಅಗಾಧವಾದ ಒತ್ತಡದಲ್ಲಿ ಸಾಮಾನ್ಯವಾಗಿ ಸುಮಾರು 9 ಬಾರ್ಗಳು ಸೂಕ್ತವಾದ ಹೊರತೆಗೆಯುವಿಕೆಯನ್ನು ಖಚಿತಪಡಿಸಿಕೊಳ್ಳಲು ಒತ್ತಾಯಿಸಲಾಗುತ್ತದೆ. ನ್ಯೂಯಾರ್ಕ್ ನಿವಾಸಿಗಳು ತಮ್ಮ ವೇಗದ ಗತಿಯ
ಅಸಂಬದ್ಧ ಜೀವನ ಶೈಲಿಗೆ ಹೆಸರುವಾಸಿಯಾಗಿದ್ದಾರೆ ಮತ್ತು ಅವರ ಕಾಫಿ ಸೇವನೆಯು ಇದನ್ನು ಸಂಪೂರ್ಣವಾಗಿ ಪ್ರತಿಬಿಂಬಿಸುತ್ತದೆ ಎಂದು ತೋರುತ್ತದೆ. ಇತ್ತೀಚಿನ ಮಾಹಿತಿಯ ಪ್ರಕಾರ ಬಿಗ್ ಆಪಲ್ನ ನಿವಾಸಿಗಳು ಯುನೈಟೆಡ್ ಸ್ಟೇಟ್ಸ್ನ ಇತರ ನಗರಗಳ ನಿವಾಸಿಗಳಿಗಿಂತ ಸುಮಾರು 7 ಪಟ್ಟು ಹೆಚ್ಚು ಕಾಫಿಯನ್ನು ಸೇವಿಸುತ್ತಾರೆ. ಕೆಫೀನ್ನೊಂದಿಗಿನ ಈ ಅಪ್ರತಿಮ ಪ್ರೇಮವು ನ್ಯೂಯಾರ್ಕ್ನ ಸಾಂಸ್ಕೃತಿಕ ಫ್ಯಾಬ್ರಿಕ್ನಲ್ಲಿ ಬೇರೂರಿದೆ, ಏಕೆಂದರೆ ಸ್ಥಳೀಯರು ತಮ್ಮ ದಿನವನ್ನು ಕಿಕ್ಸ್ಟಾರ್ಟ್ ಮಾಡಲು ಮತ್ತು ಎಂದಿಗೂ ನಿದ್ದೆ ಮಾಡದ ನಗರದೊಂದಿಗೆ ಇರಲು ತಮ್ಮ ಬೆಳಗಿನ ಜೋ ಕಪ್ ಅನ್ನು ಅವಲಂಬಿಸಿದ್ದಾರೆ. ಅಂಕಿಅಂಶಗಳು ದಿಗ್ಭ್ರಮೆಗೊಳಿಸುವಂತಿವೆ. ಸರಾಸರಿ ನ್ಯೂಯಾರ್ಕರ್ಗಳು ವಾರಕ್ಕೆ ಸರಿಸುಮಾರು 7 ಕಪ್ ಕಾಫಿ ಕುಡಿಯುತ್ತಾರೆ. ರಾಷ್ಟ್ರೀಯ ಸರಾಸರಿ ಕೇವಲ 1 ಕಪ್ಗೆ ಹೋಲಿಸಿದರೆ. ನಗರದ ಗದ್ದಲದ ಬೀದಿಗಳು ಹೇರಳವಾಗಿರುವ ಕೆಫೆಗಳು ಮತ್ತು ವಿಶೇಷವಾದ ಕಾಫಿ ಅಂಗಡಿಗಳಿಂದ ಕೂಡಿದೆ. ಇದು ಕಲ್ಪನೆಯ ಪ್ರತಿ ರುಚಿ ಆದ್ಯತೆಯನ್ನು ಪೂರೈಸುತ್ತದೆ. ಕಾಫಿಯು ಅಚ್ಚುಮೆಚ್ಚಿನ ಬೆಳಗಿನ ಪಿಕ್ಕ ಮೇಕ್ ಅಪ್ ಮಾತ್ರವಲ್ಲ, ಇದು ಆಲ್ಝೈಮರ್ ಮತ್ತು ಬುದ್ಧಿಮಾಂದ್ಯತೆಯಂತಹ ನ್ಯೂರೋಡಿಜೆನೆರೇಟಿವ್ ಕಾಯಿಲೆಗಳ ವಿರುದ್ಧ ಪ್ರಬಲ ರಕ್ಷಣಾತ್ಮಕ ಪರಿಣಾಮಗಳನ್ನು ಹೊಂದಿರಬಹುದು. ಕಾಫಿಯಲ್ಲಿರುವ ಕೆಫೀನ್ ಮೆದುಳಿನ ಕಾರ್ಯ ಮತ್ತು ಜ್ಞಾಪಕ ಶಕ್ತಿಯನ್ನು ವರ್ಧಿಸುತ್ತದೆ, ಅರಿವಿನ ಕುಸಿತದ ವಿರುದ್ಧ ತಡೆಗೋಡೆಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಹಲವಾರು ಅಧ್ಯಯನಗಳು ಸೂಚಿಸುತ್ತವೆ. ದಕ್ಷಿಣ ಫ್ಲೋರಿಡಾ ವಿಶ್ವವಿದ್ಯಾನಿಲಯದ ಸಂಶೋಧಕರು ನಡೆಸಿದ ಒಂದು ಅಧ್ಯಯನದ ಪ್ರಕಾರ ದಿನಕ್ಕೆ 3 ರಿಂದ 5 ಕಪ್ ಕಾಫಿ ಸೇವಿಸುವ ವ್ಯಕ್ತಿಗಳು ಕಡಿಮೆ ಅಥವಾ ಕಾಫಿ ಸೇವಿಸದವರಿಗೆ ಹೋಲಿಸಿದರೆ ಆಲ್ಝೈಮರ್ನ ಕಾಯಿಲೆಯನ್ನು ಅಭಿವೃದ್ಧಿಪಡಿಸುವ ಅಪಾಯವನ್ನು 65% ಕಡಿಮೆಗೊಳಿಸಿದ್ದಾರೆ. ಇದಲ್ಲದೆ ಕಾಫಿ ಉರಿಯೂತ ಮತ್ತು ಆಕ್ಸಿಡೇಟಿವ್ ಒತ್ತಡದ ವಿರುದ್ಧ ಹೋರಾಡಲು ಸಹಾಯ ಮಾಡುವ ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿರುತ್ತದೆ. ಇವೆರಡೂ ಮೆದುಳಿನ ವಯಸ್ಸಾದ ಮತ್ತು ಕ್ಷೀಣಗೊಳ್ಳುವ ಕಾಯಿಲೆಗಳಿಗೆ ಸಂಬಂಧಿಸಿವೆ. ಸಂಶೋಧಕರು ಕಾಫಿಯಲ್ಲಿರುವ ಕೆಲವು ಸಂಯುಕ್ತಗಳನ್ನು ಗುರುತಿಸಿದ್ದಾರೆ. ಉದಾಹರಣೆಗೆ ಕ್ಲೋರೋಜೆನಿಕ್ ಆಮ್ಲ ಮತ್ತು ಪಾಲಿಫಿನಾಲ್ಗಳು. ಅವು ನ್ಯೂರೋಪ್ರೊಟೆಕ್ಟಿವ್ ಗುಣಲಕ್ಷಣಗಳನ್ನು ಹೊಂದಿವೆ. ಬೆರಗುಗೊಳಿಸುವ ಕಡಲತೀರಗಳು ಮತ್ತು ಸೊಂಪಾದ ಭೂದೃಶ್ಯಗಳಿಗೆ ಹೆಸರುವಾಸಿಯಾದ ಉಷ್ಣವಲಯದ ಸ್ವರ್ಗವಾದ ಹವಾಯಿಯು ಒಂದು ವಿಶಿಷ್ಟವಾದ ವ್ಯತ್ಯಾಸವನ್ನು ಹೊಂದಿದೆ. ಇದು ವಾಣಿಜ್ಯಿಕವಾಗಿ ಕಾಫಿಯನ್ನು ಬೆಳೆಯುವ ಯುನೈಟೆಡ್ ಸ್ಟೇಟ್ಸ್ನ ಏಕೈಕ ರಾಜ್ಯವಾಗಿದೆ. ಫಲವತ್ತಾದ ಜ್ವಾಲಾಮುಖಿ ಮಣ್ಣು ಮತ್ತು ದ್ವೀಪಗಳಲ್ಲಿ ಕಂಡುಬರುವ ಆದರ್ಶ ಹವಾಮಾನ ಪರಿಸ್ಥಿತಿಗಳು ಹವಾಯಿಯನ್ನು ಈ ಪಾಲಿಸಬೇಕಾದ ಪಾನೀಯವನ್ನು ಬೆಳೆಸಲು ಅಸಾಧಾರಣ ಸ್ಥಳವಾಗಿದೆ. ದ್ವೀಪ ಸಮೂಹದಾದ್ಯಂತ ಹರಡಿರುವ 800 ಕಾಫಿ ಫಾರ್ಮ್ಗಳೊಂದಿಗೆ ಈ ದ್ವೀಪ ರಾಜ್ಯವು ಕೆಲವು ಸೊಗಸಾದ ಗೌರ್ಮೆಟ್ ಕಾಫಿಗಳನ್ನು ಉತ್ಪಾದಿಸಲು ಹೆಸರುವಾಸಿಯಾಗಿದೆ. ಹವಾಯಿಯಲ್ಲಿ ಕಾಫಿ ಕೃಷಿಯ ಇತಿಹಾಸವು 19ನೇ ಶತಮಾನದ ಆರಂಭದಲ್ಲಿ ರೆವರೆಂಡ್ ಸ್ಯಾಮ್ಯುಯೆಲ್ ರಗ್ಲಸ್ ಅವರು ಬಿಗ್ ಐಲ್ಯಾಂಡ್ನಲ್ಲಿರುವ ಕೋನಾದಲ್ಲಿ ತಮ್ಮ ಆಸ್ತಿಯಲ್ಲಿ ನೆಡಲು ಬ್ರೆಜಿಲಿಯನ್ ಕಾಫಿ ಗಿಡಗಳನ್ನು ತಂದಾಗ ಹಿಂದಿನದು. ಈ ವಿನಮ್ರ ಆರಂಭದಿಂದ ಕೋನಾ ಕಾಫಿ ಪ್ರಪಂಚದಾದ್ಯಂತ ಹೆಚ್ಚು ಬೇಡಿಕೆ ಇರುವ ಪ್ರಭೇದಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ. ಕೋನಾದಲ್ಲಿ ಕಂಡುಬರುವ ವಿಶಿಷ್ಟ ಮೈಕ್ರೋಕ್ಲೈಮೇಟ್ ಬೀನ್ಸ್ ಅನ್ನು ವಿಶಿಷ್ಟವಾದ ಸುವಾಸನೆಯೊಂದಿಗೆ ಉತ್ಪಾದಿಸುತ್ತದೆ. ಅವುಗಳ ಮೃದುತ್ವ ಮತ್ತು ಅಡಿಕೆಯ ಸುಳಿವುಗಳಿಂದ ನಿರೂಪಿಸಲ್ಪಟ್ಟಿದೆ. ಕೇವಲ ಕಾಫಿಯ ವಾಸನೆಯು ನಿಮ್ಮ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ನೀವು ವಿಪರೀತ ಮತ್ತು ಒತ್ತಡವನ್ನು ಅನುಭವಿಸುತ್ತಿದ್ದರೆ ನಿಮ್ಮ ಮೂಗಿನ ಕೆಳಗೆ ಸರಳವಾದ ಪರಿಹಾರವಿರಬಹುದು. ರಕ್ಗೆ ಬಾತ್ ವಿಶ್ವವಿದ್ಯಾನಿಲಯದ ಸಂಶೋಧಕರು ನಡೆಸಿದ ಇತ್ತೀಚಿನ ಅಧ್ಯಯನವು ಕಾಫಿಯ ಸುವಾಸನೆಯು ಒತ್ತಡದ ಮಟ್ಟಗಳ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಎಂದು ಕಂಡುಹಿಡಿದಿದೆ. ಕಾಫಿಯ ಪರಿಮಳಕ್ಕೆ ಒಡ್ಡಿಕೊಂಡ ಪಾಲ್ಗೊಳ್ಳುವವರು ಇಲ್ಲದವರಿಗೆ ಹೋಲಿಸಿದರೆ ಒತ್ತಡದ ಮಟ್ಟದಲ್ಲಿ ಇಳಿಕೆಯನ್ನು ಅನುಭವಿಸಿದ್ದಾರೆ ಎಂದು ಅಧ್ಯಯನವು ಬಹಿರಂಗಪಡಿಸಿದೆ. ಈ ವಿದ್ಯಮಾನದ ಹಿಂದಿನ ಕಾರಣವೆಂದರೆ ನಮ್ಮ ಮೆದುಳು ಕೆಲವು ವಾಸನೆಗಳನ್ನು ಹೇಗೆ ಸಂಸ್ಕರಿಸುತ್ತದೆ ಎಂಬುದರಲ್ಲಿ ಅಡಗಿದೆ. ಕಾಫಿಯ ಸುವಾಸನೆಯು ನಮ್ಮ ಮೆದುಳಿನಲ್ಲಿ ಕೆಲವು ರಾಸಾಯನಿಕಗಳ ಉತ್ಪಾದನೆಯನ್ನು ಉತ್ತೇಜಿಸುತ್ತದೆ. ಉದಾಹರಣೆಗೆ ಡೋಪಮೈನ್ ಮತ್ತು ಸಿರೋಟೋನಿನ್. ಇದು ಮನಸ್ಥಿತಿಯನ್ನು ಹೆಚ್ಚಿಸುತ್ತದೆ ಮತ್ತು ಒತ್ತಡದ ಮಟ್ಟವನ್ನು ಕಡಿಮೆ ಮಾಡುತ್ತದೆ. ಈ ಸಂಶೋಧನೆಗಳು ವಾಸ್ತವವಾಗಿ ಕಾಫಿಯನ್ನು ಸೇವಿಸಿದೆ ಅದರ ಶ್ರೀಮಂತ ಪರಿಮಳವನ್ನು ಉಸಿರಾಡುವುದರಿಂದ ನಮ್ಮ ಮನಸ್ಸು ಮತ್ತು ದೇಹ ಎರಡರ ಮೇಲೆ ತ್ವರಿತ ಶಾಂತಗೊಳಿಸುವ ಪರಿಣಾಮವನ್ನು ಬೀರುತ್ತದೆ ಎಂದು ಸೂಚಿಸುತ್ತದೆ. 1600ರ ದಶಕದಲ್ಲಿ ಫ್ರಾಂಕೋಯಿಸ್ತ ಮೇರಿ ಡಾಲ್ಗೈರ್ನ್ಸ್ ಎಂಬ ಫ್ರೆಂಚ್ ವೈದ್ಯರು ತಮ್ಮ ರೋಗಿಗಳಿಗೆ ಒಂದು ಕುತೂಹಲಕಾರಿ ಸಲಹೆಯನ್ನು ನೀಡಿದರು: ಅವರ ಕಾಫಿಗೆ ಹಾಲು ಸೇರಿಸಲು. ಈ ಸರಳ ಶಿಫಾರಸು ಜನರು ತಮ್ಮ ದೈನಂದಿನ ಕಪ್ ಜೋ ಅನ್ನು ಆನಂದಿಸುವ ರೀತಿಯಲ್ಲಿ ಆಳವಾದ ರೂಪಾಂತರವನ್ನು ಪ್ರೇರೇಪಿಸುತ್ತದೆ. ಆ ಸಮಯದಲ್ಲಿ ಕಾಫಿಯನ್ನು ಪ್ರಾಥಮಿಕವಾಗಿ ಕಪ್ಪು ಅಥವಾ ಸಕ್ಕರೆಯೊಂದಿಗೆ ಸೇವಿಸಲಾಗುತ್ತಿತ್ತು, ಆದರೆ ಹಾಲನ್ನು ಸೇರಿಸುವ ಮೂಲಕ ಪಾನೀಯದ ರುಚಿ ಮತ್ತು ವಿನ್ಯಾಸವನ್ನು ಹೆಚ್ಚಿಸುವುದಲ್ಲದೆ ಇದು ಹೆಚ್ಚುವರಿ ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತದೆ ಎಂದು ಡಾಲ್ಗೈರ್ನ್ಸ್ ನಂಬಿದ್ದರು. ಡಾಲ್ಗೈರ್ನ್ಸ್ ಕಲ್ಪನೆಯು ತ್ವರಿತವಾಗಿ ಫ್ರಾನ್ಸ್ನಾದ್ಯಂತ ಜನಪ್ರಿಯತೆಯನ್ನು ಗಳಿಸಿತು ಮತ್ತು ಅಂತಿಮವಾಗಿ ಯುರೋಪಿನಾದ್ಯಂತ ಹರಡಿತು.
ಕಾಫಿ ಹೌಸ್ಗಳು ಕೆಫೆ ಐಲೈಟ್ ಅನ್ನು ನೀಡಲು ಪ್ರಾರಂಭಿಸಿದವು. ಇದು ಫ್ರೆಂಚ್ನಲ್ಲಿ ಹಾಲಿನೊಂದಿಗೆ ಕಾಫಿ ಎಂದು ಅನುವಾದಿಸುತ್ತದೆ. ಇದು ಅವರ ಮೆನುಗಳಲ್ಲಿ ಪ್ರಧಾನವಾಗಿದೆ. ಸಮೃದ್ಧವಾದ ಕುದಿಸಿದ ಕಾಫಿ ಮತ್ತು ಕೆನೆ ಹಾಲಿನ ಸಂಯೋಜನೆಯು ಸುವಾಸನೆ ಮತ್ತು ಟೆಕ್ಸ್ಚರ್ಗಳ ಸಂತೋಷಕರ ಸಮ್ಮಿಳನವನ್ನು ಸೃಷ್ಟಿಸಿತು. ಅದು ಅನೇಕ ಅಂಗುಳನ್ನು ಆಕರ್ಷಿಸಿತು. ಹುರಿಯುವ ಮೊದಲು ಹಸಿರು ಕಾಫಿ ಬೀಜಗಳನ್ನು ಗುಣಮಟ್ಟ ಅಥವಾ ರುಚಿಯನ್ನು ಕಳೆದುಕೊಳ್ಳದೆ 2 ವರ್ಷಗಳವರೆಗೆ ಹಸಿರು ಸಂಗ್ರಹಿಸಲಾಗುತ್ತದೆ. ಹಸಿರು ಕಾಫಿ ಬೀಜಗಳು ಮೂಲಭೂತವಾಗಿ ಹುರಿಯದ ಕಾಫಿ ಬೀಜಗಳು. ಸರಿಯಾಗಿ ಸಂಗ್ರಹಿಸಿದಾಗ ಗಮನಾರ್ಹವಾಗಿ ದೀರ್ಘವಾದ ಶೆಲ್ಫ್ ಜೀವನವನ್ನು ಹೊಂದಿರುತ್ತವೆ. ಇದು ಪ್ರಾಥಮಿಕವಾಗಿ ಅವುಗಳ ಕಡಿಮೆ ತೇವಾಂಶ ಮತ್ತು ಉತ್ಕರ್ಷಣ ನಿರೋಧಕಗಳ ಉಪಸ್ಥಿತಿಯಿಂದಾಗಿ ಅವುಗಳ ತಾಜಾತನವನ್ನು ಕಾಪಾಡಲು ಸಹಾಯ ಮಾಡುತ್ತದೆ. ಕುತೂಹಲಕಾರಿಯಾಗಿ, ನೈಸರ್ಗಿಕ ವಯಸ್ಸಾದ ಪ್ರಕ್ರಿಯೆಗೆ ಒಳಗಾಗುವುದರಿಂದ ಹಸಿರು ಕಾಫಿ ಬೀಜಗಳ ಸುವಾಸನೆಯು ವಯಸ್ಸಿಗೆ ತಕ್ಕಂತೆ ಸುಧಾರಿಸುತ್ತದೆ. ಶೇಖರಣೆಯ ಸಮಯದಲ್ಲಿ ಬೀನ್ಸ್ ಗುಣಮಟ್ಟವನ್ನು ಕಾಪಾಡಿಕೊಳ್ಳಲು ಸೂಕ್ತವಾದ ತಾಪಮಾನ ಮತ್ತು ತೇವಾಂಶದ ಮಟ್ಟವನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ. ಹಸಿರು ಕಾಫಿ ಬೀಜಗಳನ್ನು ಸಂಗ್ರಹಿಸಲು ಸೂಕ್ತವಾದ ಪರಿಸ್ಥಿತಿಗಳು 50-70 ಡಿಗ್ರಿ ಫ್ಯಾರನ್ಹೀಟ್ ನಡುವಿನ ತಂಪಾದ ತಾಪಮಾನ ಮತ್ತು 60%ಕ್ಕಿಂತ ಕಡಿಮೆ ಆರ್ದ್ರತೆಯ ಮಟ್ಟವನ್ನು ಒಳಗೊಂಡಿರುತ್ತದೆ. ಹೆಚ್ಚುವರಿಯಾಗಿ, ಬೀನ್ಸ್ನ ಪರಿಮಳವನ್ನು ಬದಲಾಯಿಸುವ ಸೂರ್ಯನ ಬೆಳಕು ಅಥವಾ ಬಲವಾದ ವಾಸನೆಗಳಿಗೆ ಒಡ್ಡಿಕೊಳ್ಳುವುದರಿಂದ ಅವುಗಳನ್ನು ರಕ್ಷಿಸುವುದು ಅತ್ಯಗತ್ಯ. ಐರಿಷ್ ಕಾಫಿ, ಬಿಸಿ ಕಾಫಿ, ಐರಿಷ್ ವಿಸ್ಕಿ, ಸಕ್ಕರೆ ಮತ್ತು ಕೆನೆಗಳ ಅಚ್ಚುಮೆಚ್ಚಿನ ಸಂಯೋಜನೆಯು ಸಾಮಾನ್ಯವಾಗಿ ಸ್ನೇಹಶೀಲ ಪಬ್ಗಳು ಮತ್ತು ತಂಪಾದ ಚಳಿಗಾಲದ ಸಂಜೆಗಳೊಂದಿಗೆ ಸಂಬಂಧಿಸಿದೆ. ಆದಾಗ್ಯೂ, ಅದರ ಮೂಲವು ನಿಮಗೆ ಆಶ್ಚರ್ಯವಾಗಬಹುದು. ಜನಪ್ರಿಯ ನಂಬಿಕೆಗೆ ವಿರುದ್ಧವಾಗಿ, ಐರಿಷ್ ಕಾಫಿಯನ್ನು ಐರ್ಲೆಂಡ್ನಲ್ಲಿ ಆವಿಷ್ಕರಿಸಲಾಗಿಲ್ಲ, ಆದರೆ ಐರ್ಲೆಂಡ್ನ ಪಶ್ಚಿಮ ಕರಾವಳಿಯಲ್ಲಿರುವ ಶಾನನ್ ಎಂಬ ಸಣ್ಣ ಪಟ್ಟಣದಲ್ಲಿ ವಿಮಾನ ನಿಲ್ದಾಣದಲ್ಲಿ ಕಂಡುಹಿಡಿಯಲಾಯಿತು. ಈ ರುಚಿಕರವಾದ ಮಿಶ್ರಣವನ್ನು ನಿರ್ದಿಷ್ಟ ಉದ್ದೇಶದಿಂದ ರಚಿಸಲಾಗಿದೆ: ಐರ್ಲೆಂಡ್ನಿಂದ ಹೊರಡುವ ಶೀತಲ ಅಮೆರಿಕನ್ ವಿಮಾನ ಪ್ರಯಾಣಿಕರನ್ನು ಬೆಚ್ಚಗಾಗಲು. ಈ ಕಥೆಯು 1940ರ ದಶಕದಲ್ಲಿ ಅಟ್ಲಾಂಟಿಕ್ ವಿಮಾನಗಳು ಹೆಚ್ಚು ಸಾಮಾನ್ಯವಾಗುತ್ತಿದ್ದವು. ಶಾನನ್ ವಿಮಾನ ನಿಲ್ದಾಣವು ಯುರೋಪ್ ಮತ್ತು ಅಮೆರಿಕದ ನಡುವೆ ಪ್ರಯಾಣಿಸುವ ವಿಮಾನಗಳಿಗೆ ನಿರ್ಣಾಯಕ ನಿಲುಗಡೆಯಾಗಿದೆ. ಈ ದೀರ್ಘ ಹಾರಾಟದ ಸಮಯದಲ್ಲಿ ಪ್ರಯಾಣಿಕರು ಸಾಮಾನ್ಯವಾಗಿ ಕಳಪೆ ಬಿಸಿಯಾದ ವಿಮಾನಗಳಲ್ಲಿ ಘನೀಕರಿಸುವ ತಾಪಮಾನವನ್ನು ಸಹಿಸಿಕೊಳ್ಳುತ್ತಾರೆ. ಶಾನನ್ ಏರ್ಪೋರ್ಟ್ನಲ್ಲಿ ಲೇಓವರ್ಗಳ ಸಮಯದಲ್ಲಿ ಸ್ವಲ್ಪ ಸೌಕರ್ಯವನ್ನು ಒದಗಿಸಲು ಫೋಯ್ನ್ಸ್ ಫ್ಲೈಯಿಂಗ್ ಬೋಟ್ ಟರ್ಮಿನಲ್ ಎಂಬ ಏರ್ಪೋರ್ಟ್ನ ರೆಸ್ಟೋರೆಂಟ್ನಲ್ಲಿ ಸ್ಥಳೀಯ ಬಾಣಸಿಗ ಜೋ ಶೆರಿಡನ್ ಒಂದು ಅದ್ಭುತ ಉಪಾಯವನ್ನು ಮಾಡಿದರು. ಟರ್ಕಿಯಲ್ಲಿ ಮದುಮಗರು ತಮ್ಮ ವಿವಾಹ ಸಮಾರಂಭಗಳಲ್ಲಿ ಒಂದು ಗಂಭೀರವಾದ ಭರವಸೆಯನ್ನು ಮಾಡಲು ಕಡ್ಡಾಯವಾಗಿದ್ದರು: ಯಾವಾಗಲೂ ತಮ್ಮ ಹೊಸ ಹೆಂಡತಿಯರಿಗೆ ಕಾಫಿಯನ್ನು ಒದಗಿಸುವುದಾಗಿ ಪ್ರತಿಜ್ಞೆ ಮಾಡಿದರು. ಈ ವಿಶಿಷ್ಟ ಸಂಪ್ರದಾಯವು ಟರ್ಕಿಷ್ ಸಂಸ್ಕೃತಿಯಲ್ಲಿ ಕಾಫಿ ಹೊಂದಿರುವ ಮಹತ್ವದ ಪಾತ್ರವನ್ನು ಪ್ರತಿಬಿಂಬಿಸುತ್ತದೆ. ಕಾಫಿ ಕೇವಲ ಪಾನೀಯವಲ್ಲ, ಆದರೆ ಸಾಮಾಜಿಕ ಕೂಟಗಳು ಮತ್ತು ಆತಿಥ್ಯದ ಅವಿಭಾಜ್ಯ ಅಂಗವಾಗಿದೆ. ಇದು ಸ್ನೇಹ, ಉಷ್ಣತೆ ಮತ್ತು ಟರ್ಕಿಷ್ ಆತಿಥ್ಯದ ಸಾರವನ್ನು ಸಂಕೇತಿಸುತ್ತದೆ. ಈ ಹಳೆಯ ಆಚರಣೆಯು ಒಬ್ಬರ ಸಂಗಾತಿಯ ಕಡೆಗೆ ಪ್ರೀತಿ ಮತ್ತು ಕಾಳಜಿಯ ಸೂಚಕವಾಗಿ ಕಾಫಿಯ ಪ್ರಾಮುಖ್ಯತೆಯನ್ನು ತೋರಿಸುತ್ತದೆ. ತಮ್ಮ ಹೆಂಡತಿಯರಿಗೆ ಜೀವನ ಪರ್ಯಂತ ಕಾಫಿ ಕೊಡುವುದಾಗಿ ಭರವಸೆ ನೀಡುವ ಮೂಲಕ ವರನಟರು ವೈವಾಹಿಕ ಸಂಬಂಧದಲ್ಲಿ ಸಾಮರಸ್ಯವನ್ನು ಬೆಳೆಸುವ ತಮ್ಮ ಬದ್ಧತೆಯನ್ನು ಪ್ರದರ್ಶಿಸಿದರು. ಈ ಸಂಪ್ರದಾಯವು ಕಾಫಿಯನ್ನು ನೀಡುವುದು ಮಹಿಳೆಯರನ್ನು ಗೌರವಿಸುವ ಕಾರ್ಯವಾಗಿದೆ, ಮನೆಯೊಳಗೆ ಅವರ ಉಪಸ್ಥಿತಿ ಮತ್ತು ಕೊಡುಗೆಗಳನ್ನು ಅಂಗೀಕರಿಸುತ್ತದೆ ಎಂಬ ಕಲ್ಪನೆಯನ್ನು ಸೂಚಿಸುತ್ತದೆ. ಈ ಪದ್ಧತಿಯು ಕಾಲಾನಂತರದಲ್ಲಿ ಕೆಲವು ಪ್ರಾಮುಖ್ಯತೆಯನ್ನು ಕಳೆದುಕೊಂಡಿದ್ದರೂ, ಇದು ಇನ್ನೂ ಟರ್ಕಿಯ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯ ಜ್ಞಾಪನೆಯಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಈ ಪಾಲಿಸಬೇಕಾದ ಪಾನೀಯದೊಂದಿಗೆ ಅದರ ಆಳವಾದ ಬೇರೂರಿದೆ. ಕೆಫೀನ್ದ ಇಂಧನದ ಸಹಿಷ್ಣುತೆಯ ನಿಜವಾದ ವಿಸ್ಮಯಕಾರಿ ಪ್ರದರ್ಶನದಲ್ಲಿ ಒಲೆಗ್ ಕ್ಯೋರ್ನಿಟ್ಸ್ಕಿ ಒಂದೇ ದಿನದಲ್ಲಿ ಸೇವಿಸಿದ ಹೆಚ್ಚು ಕಪ್ ಕಾಫಿಗಾಗಿ ವಿಶ್ವ ದಾಖಲೆಯನ್ನು ಮುರಿದಿದ್ದಾರೆ. ಡಾರ್ಕ್ ಎಲಿಕ್ಸಿರ್ಗಾಗಿ ಮಣಿಯದ ಉತ್ಸಾಹ ಹೊಂದಿರುವ ವ್ಯಕ್ತಿ ಕ್ಯೋರ್ನಿಟ್ಸ್ಕಿ ಕೇವಲ 24 ಗಂಟೆಗಳಲ್ಲಿ ಊಹಿಸಲಾಗದ 82 ಕಪ್ಗಳನ್ನು ಇಳಿಸುವಲ್ಲಿ ಯಶಸ್ವಿಯಾದರು. ಈ ಗಮನಾರ್ಹ ಸಾಧನೆಯು ಕಾಫಿ ಅಭಿಮಾನಿಗಳನ್ನು ಬೆರಗುಗೊಳಿಸುವುದಲ್ಲದೆ ಮಾನವ ಸಹಿಷ್ಣುತೆಯ ಮಿತಿಗಳ ಬಗ್ಗೆ ಪ್ರಮುಖ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತದೆ. ಒಲೆಗ್ ಕ್ಯೋರ್ನಿಟ್ಸ್ಕಿ ಅವರ ವಿಸ್ಮಯ ಸ್ಫೂರ್ತಿದಾಯಕ ಸಾಧನೆಯ ಸುದ್ದಿಯು ಪ್ರಪಂಚದಾದ್ಯಂತ ಕಾಡ್ಗಿಚ್ಚಿನಂತೆ ಹರಡುತ್ತಿದ್ದಂತೆ, ಅಪಾಯಕಾರಿ ಮಟ್ಟವನ್ನು ತಲುಪುವ ಮೊದಲು ಎಷ್ಟು ಕಾಫಿ ಸೇವಿಸಬಹುದು ಎಂದು ಯೋಚಿಸಲು ಇದು ನಮ್ಮನ್ನು ಪ್ರೇರೇಪಿಸುತ್ತದೆ. ಸರಿಸುಮಾರು 95 ಮಿಲಿಗ್ರಾಂಗಳಷ್ಟು ಕೆಫೀನ್ ಅನ್ನು ಹೊಂದಿರುವ ಪ್ರತಿ ಕಪ್ನೊಂದಿಗೆ. ಆ ಅದೃಷ್ಟದ ದಿನದಂದು ಕ್ಯೋರ್ನಿಟ್ಸ್ಕಿ ಸುಮಾರು 7.9 ಗ್ರಾಂ ಕೆಫೀನ್ ಅನ್ನು ಸೇವಿಸಿದ್ದಾರೆ ಎಂದರ್ಥ.
ಪ್ರಪಂಚದಾದ್ಯಂತದ ಅನೇಕ ಮನೆಗಳಲ್ಲಿ ತ್ವರಿತ ಕಾಫಿ ಪ್ರಧಾನವಾಗಿದೆ. ಆದರೆ ಅದರ ವಾಣಿಜ್ಯ ಯಶಸ್ಸಿನ ಪ್ರಯಾಣವು 1 ಶತಮಾನದ ಹಿಂದೆ ಪ್ರಾರಂಭವಾಯಿತು. 1906ರಲ್ಲಿ ಮೊದಲ ತ್ವರಿತ ಕಾಫಿಯನ್ನು ವಾಣಿಜ್ಯಿಕವಾಗಿ ಮಾರಾಟ ಮಾಡಲಾಯಿತು. ಜನರು ತಮ್ಮ ನೆಚ್ಚಿನ ಕೆಫೀನ್ ಪಾನೀಯವನ್ನು ಹೇಗೆ ಸೇವಿಸುತ್ತಾರೆ ಎಂಬುದನ್ನು ಕ್ರಾಂತಿಗೊಳಿಸಿತು. ಈ ಹೊಸ ಆವಿಷ್ಕಾರವು ಸಾಂಪ್ರದಾಯಿಕ ಕುದಿಸಿದ ಕಾಫಿಗೆ ತ್ವರಿತ ಮತ್ತು ಅನುಕೂಲಕರ ಪರ್ಯಾಯವನ್ನು ಒದಗಿಸಿತು. ಇದು ಗ್ರಾಹಕರಲ್ಲಿ ತ್ವರಿತ ಹಿಟ್ ಆಗುವಂತೆ ಮಾಡಿದೆ. ತತ್ಕ್ಷಣದ ಕಾಫಿಯ ಆಗಮನದ ಮೊದಲು 1 ಕಪ್ ಜೋವನ್ನು ತಯಾರಿಸಲು ಬೀನ್ಸ್ ರುಬ್ಬುವುದು, ಕುದಿಯುವ ನೀರು ಮತ್ತು ದ್ರವವು ಎಲ್ಲಾ ರುಚಿಗಳನ್ನು ಹೊರತೆಗೆಯಲು ಕಾಯುವುದು ಮುಂತಾದ ಸಮಯ ತೆಗೆದುಕೊಳ್ಳುವ ಪ್ರಕ್ರಿಯೆಗಳ ಅಗತ್ಯವಿತ್ತು. ತತ್ಕ್ಷಣದ ಕಾಫಿಯೊಂದಿಗೆ ಆದಾಗ್ಯೂ 1 ಚಮಚದಷ್ಟು ಪುಡಿ ಮಾಡಿದ ಗ್ರ್ಯಾನ್ಯೂಲ್ಗಳಿಗೆ ಬಿಸಿನೀರನ್ನು ಸೇರಿಸುವುದು ತಕ್ಷಣವೇ ತೃಪ್ತಗೊಳಿಸುವ ಕಪ್ ಜೋಗಾಗಿ ಪ್ರಯಾಣದಲ್ಲಿರುವಾಗ ಕೆಫೀನ್ ಅನ್ನು ಸರಿಪಡಿಸಲು ಅಥವಾ ಬ್ರೂಯಿಂಗ್ ಉಪಕರಣಗಳಿಗೆ ಪ್ರವೇಶವನ್ನು ಹೊಂದಿರದ ಕಾರ್ಯನಿರತ ವ್ಯಕ್ತಿಗಳಲ್ಲಿ ಅನುಕೂಲಕರ ಅಂಶವು ವಿಶೇಷವಾಗಿ ಜನಪ್ರಿಯವಾಗಿದೆ. ಯುನೈಟೆಡ್ ಸ್ಟೇಟ್ಸ್ನ 26ನೇ ಅಧ್ಯಕ್ಷರಾದ ಟೆಡ್ಡಿ ರೂಸ್ವೆಲ್ಟ್ ಅವರು ಕಾಫಿ ಪ್ರೀತಿಗೆ ಹೆಸರುವಾಸಿಯಾಗಿದ್ದರು. ವಾಸ್ತವವಾಗಿ ಅವರು ದೈನಂದಿನ ಆಧಾರದ ಮೇಲೆ ಹೇರಳವಾಗಿ ಸೇವಿಸುತ್ತಿದ್ದರು. ಈ ಕೆಫೀನ್ ಮಾಡಿದ ಪಾನೀಯದ ಬಗ್ಗೆ ಅವರ ಉತ್ಸಾಹವು ಎಷ್ಟು ದೊಡ್ಡದಾಗಿದೆ ಎಂದರೆ ಅವರು ಅದನ್ನು ತಮ್ಮ ಟೋಮೆಂಟರ್ ಎಂದು ಉಲ್ಲೇಖಿಸಿದ್ದಾರೆ. ಅದರ ಸಾಂತ್ವನ ಮತ್ತು ಉತ್ತೇಜಕ ಪರಿಣಾಮಗಳನ್ನು ವಿವರಿಸಲು ಅವರು ಈ ಪದವನ್ನು ರಚಿಸಿದರು. ಕಾಫಿಯೊಂದಿಗೆ ರೂಸ್ವೆಲ್ಟ್ನ ಗೀಳು ಎಷ್ಟು ಪ್ರಸಿದ್ಧವಾಯಿತು ಎಂದರೆ ಅದು ಅವರ ಸಾರ್ವಜನಿಕ ವ್ಯಕ್ತಿತ್ವದ ಅವಿಭಾಜ್ಯ ಅಂಗವಾಯಿತು. ನೌಕಾಪಡೆಯ ಸಹಾಯಕ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ ಮಿಲಿಟರಿಯಲ್ಲಿದ್ದ ಸಮಯದಲ್ಲಿ ರೂಸ್ವೆಲ್ಟ್ರ ಕಾಫಿಗೆ ಒಲವು ಪ್ರಾರಂಭವಾಯಿತು. ಅವರು ಪ್ರತಿದಿನ 1 ಗ್ಯಾಲನ್ ಕಾಫಿಗೆ ಇಳಿಯುತ್ತಾರೆ ಎಂದು ಹೇಳಲಾಗುತ್ತದೆ. ಅದು ಅವರಿಗೆ ಹೆಚ್ಚಿದ ಮಾನಸಿಕ ಸ್ಪಷ್ಟತೆ ಮತ್ತು ಶಕ್ತಿಯನ್ನು ನೀಡುತ್ತದೆ ಎಂದು ನಂಬುತ್ತಾರೆ. ಈ ವ್ಯಸನವು ಅವರ ಅಧ್ಯಕ್ಷೀಯ ಅವಧಿಯ ಉದ್ದಕ್ಕೂ ಮತ್ತು ಅದರಾಚೆಯೂ ಮುಂದುವರಿಯಿತು, ಏಕೆಂದರೆ ಅವರು ಆಗಾಗ್ಗೆ ಹಬೆಯಾಡುವ ಬಿಸಿ ಜಾವಾದೊಂದಿಗೆ ಅಂಚಿನಲ್ಲಿ ತುಂಬಿದ ದೊಡ್ಡ ಗಾತ್ರದ ಮಗ್ಗಳಿಂದ ಸಿಪ್ ಮಾಡುವುದನ್ನು ಕಾಣಬಹುದು. ಹೆಚ್ಚು ಕೆಫೀನ್ ನಿಜವಾಗಿಯೂ ಮಾರಕವಾಗಬಹುದು, ಆದರೆ ನೀವು ನಿಮ್ಮ ಬೆಳಗಿನ ಕಪ್ ಜೋ ಅನ್ನು ಪ್ರತಿಜ್ಞೆ ಮಾಡುವ ಮೊದಲು ಅಂತಹ ಭೀಕರ ಫಲಿತಾಂಶವನ್ನು ತರಲು ಇದು ಅತ್ಯಂತ ಹೆಚ್ಚಿನ ಪ್ರಮಾಣವನ್ನು ತೆಗೆದುಕೊಳ್ಳುತ್ತದೆ ಎಂದು ಭರವಸೆ ನೀಡಿ. ವಾಸ್ತವವಾಗಿ ಕೆಫೀನ್ ಮಾರಕವಾಗಲು ನೀವು ಒಂದೇ ಸೆಷನ್ನಲ್ಲಿ ಸುಮಾರು 100 ಕಪ್ ಕಾಫಿಯನ್ನು ಸೇವಿಸಬೇಕಾಗುತ್ತದೆ. ಇದು ಅಸಂಬದ್ಧವಾಗಿ ಹೆಚ್ಚಿನ ಸಂಖ್ಯೆಯಂತೆ ತೋರುತ್ತದೆಯಾದರೂ ಕೆಫೀನ್ ಮಾಡಿದ ಪಾನೀಯಗಳನ್ನು ಸೇವಿಸುವಾಗ ಮಿತವಾಗಿರುವುದು ಮುಖ್ಯವಾಗಿದೆ ಎಂದು ಇದು ಜ್ಞಾಪನೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಕೆಫೀನ್ ಕೇಂದ್ರ ನರಮಂಡಲದ ಮೇಲೆ ಪರಿಣಾಮ ಬೀರುವ ಉತ್ತೇಜಕವಾಗಿದೆ ಮತ್ತು ಮಧ್ಯಮ ಪ್ರಮಾಣದಲ್ಲಿ ಇದು ಹೆಚ್ಚಿದ ಜಾಗರೂಕತೆ ಮತ್ತು ಸುಧಾರಿತ ಅರಿವಿನ ಕ್ರಿಯೆಯಂತಹ ಪ್ರಯೋಜನಗಳನ್ನು ಒದಗಿಸುತ್ತದೆ. ಆದಾಗ್ಯೂ ಶಿಫಾರಸು ಮಾಡಲಾದ ದೈನಂದಿನ ಸೇವನೆಯು ಸುಮಾರು 400 ಮಿಲಿಗ್ರಾಂಗಳನ್ನು ಮೀರಿದರೆ ಸುಮಾರು 4 ಕಪ್ಗಳಷ್ಟು ಕುದಿಸಿದ ಕಾಫಿಗೆ ಸಮನಾಗಿರುತ್ತದೆ. ದೇಹದ ಮೇಲೆ ಪ್ರತಿಕೂಲ ಪರಿಣಾಮಗಳನ್ನು ಉಂಟುಮಾಡಬಹುದು. ಕೆಫೀನ್ ಮಿತಿ ಮೀರಿದ ಸೇವನೆಯ ಲಕ್ಷಣಗಳು ತ್ವರಿತ ಹೃದಯ ಬಡಿತ, ಹೆಚ್ಚಿದ ರಕ್ತದೊತ್ತಡ, ಆತಂಕ, ನಡುಕ ಮತ್ತು ಭ್ರಮೆಗಳು. ಪ್ರಾಚೀನ ಅರಬ್ ಸಂಸ್ಕೃತಿಯಲ್ಲಿ ಸಮಾಜದಲ್ಲಿ ಮಹಿಳೆಯರ ಪಾತ್ರವು ಸಾಮಾನ್ಯವಾಗಿ ಸೀಮಿತವಾಗಿತ್ತು ಮತ್ತು ವಿಚ್ಛೇದನವು ಸಂಕೀರ್ಣ ವಿಷಯವಾಗಿತ್ತು. ಆಶ್ಚರ್ಯಕರವಾಗಿ, ಒಂದು ವಿಶಿಷ್ಟವಾದ ಲೋಪದೋಷವಿತ್ತು. ಅದರ ಮೂಲಕ ಮಹಿಳೆ ತನ್ನ ಮದುವೆಯನ್ನು ಕಾನೂನುಬದ್ಧವಾಗಿ ಕೊನೆಗೊಳಿಸಬಹುದು. ಆಕೆಯ ಪತಿ ಸಾಕಷ್ಟು ಪ್ರಮಾಣದ ಕಾಫಿಯನ್ನು ನೀಡಲು ವಿಫಲವಾದರೆ. ಸಾಂಪ್ರದಾಯಿಕ ಅರಬ್ ಮನೆಗಳಲ್ಲಿ ಈ ತೋರಿಕೆಯಲ್ಲಿ ಕ್ಷುಲ್ಲಕ ಕಾರಣವು ಗಮನಾರ್ಹ ಪ್ರಾಮುಖ್ಯತೆಯನ್ನು ಹೊಂದಿದೆ. ಅಲ್ಲಿ ಕಾಫಿಯು ಕೇವಲ ಬಳಕೆಯನ್ನು ಮೀರಿ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಮಹತ್ವವನ್ನು ಹೊಂದಿದೆ. ಅರಬ್ ಸಾಮಾಜಿಕ ಪದ್ಧತಿಗಳು ಮತ್ತು ಕೂಟಗಳಲ್ಲಿ ಕಾಫಿ ಪ್ರಮುಖ ಪಾತ್ರವನ್ನು ವಹಿಸಿದೆ. ಇದು ಆತಿಥ್ಯ, ಉದಾರತೆ ಮತ್ತು ಪರಸ್ಪರ ಸಂಬಂಧದ ಸಂಕೇತವಾಗಿ ಬೆಳೆಯಿತು. ಅದರಂತೆ ಗಂಡಂದಿರು ತಮ್ಮ ವೈವಾಹಿಕ ಕರ್ತವ್ಯಗಳ ಭಾಗವಾಗಿ ತಮ್ಮ ಹೆಂಡತಿಯ ಕಾಫಿ ಅಗತ್ಯಗಳನ್ನು ಪೂರೈಸುವುದು ವಾಡಿಕೆಯಾಯಿತು. ಹಾಗೆ ಮಾಡಲು ವಿಫಲವಾದರೆ ಸಂಬಂಧದ ಕಡೆಗೆ ನಿರ್ಲಕ್ಷ್ಯ ಅಥವಾ ಕಾಳಜಿಯ ಕೊರತೆಯನ್ನು ಸೂಚಿಸುತ್ತದೆ. ಪರಿಣಾಮವಾಗಿ ಈ ಅತ್ಯಗತ್ಯ ಪಾನೀಯದ ಸರಿಯಾದ ನಿಬಂಧನೆಯ ಕೊರತೆಯು ಕಾನೂನು ವಿಸರ್ಜನೆಗೆ ಆಧಾರವಾಯಿತು. ಇಂದಿನ ದೃಷ್ಟಿಕೋನದಿಂದ ಇದು ಅಸಾಮಾನ್ಯವೆಂದು ತೋರುತ್ತದೆಯಾದರೂ ಈ ಅಭ್ಯಾಸವು ಪ್ರಾಚೀನ ಅರಬ್ ಸಮಾಜವನ್ನು ನಿಯಂತ್ರಿಸುವ ಸಂಕೀರ್ಣವಾದ ಪದ್ಧತಿಗಳನ್ನು ಎತ್ತಿ ತೋರಿಸುತ್ತದೆ. ಹೊಸದಾಗಿ ತಯಾರಿಸಿದ ಕಾಫಿಯ ಸುವಾಸನೆಯು ಅಡುಗೆಮನೆಯ ಮೂಲಕ ಅಲೆದಾಡುವುದು ಅಮೆರಿಕಾದ ಮನೆಗಳಲ್ಲಿ ಬಹಳ ಹಿಂದಿನಿಂದಲೂ ಪ್ರಧಾನವಾಗಿದೆ. ಆದ್ದರಿಂದ ಇತ್ತೀಚಿನ ಸಮೀಕ್ಷೆಯು ಹೆಚ್ಚಿನ ಅಮೆರಿಕನ್ನರು ತ್ವರಿತ ಪರ್ಯಾಯಗಳಿಗಿಂತ ತಾಜಾ ನೆಲದ ಕಾಫಿಯ ಶ್ರೀಮಂತ ಸುವಾಸನೆ ಮತ್ತು ಗುಣಮಟ್ಟವನ್ನು ಬಯಸುತ್ತಾರೆ ಎಂದು ಬಹಿರಂಗಪಡಿಸುವುದು ಆಶ್ಚರ್ಯವೇನಿಲ್ಲ.
ಅನುಕೂಲವು ಸಾಮಾನ್ಯವಾಗಿ ಸಂಪ್ರದಾಯವನ್ನು ತಳ್ಳಿಹಾಕುವ ಯುಗದಲ್ಲಿ ಬೀನ್ಸ್ ಅನ್ನು ರುಬ್ಬುವ ಸಮಯ ಸೇವಿಸುವ ಪ್ರಕ್ರಿಯೆಗೆ ಈ ಆದ್ಯತೆಯು ಅಧಿಕೃತ ಕಾಫಿ ಅನುಭವಕ್ಕಾಗಿ ಆಳವಾದ ಬೇರೂರಿರುವ ಮೆಚ್ಚುಗೆಯನ್ನು ಸಂಕೇತಿಸುತ್ತದೆ. ಕಾಫಿ ಲವರ್ಸ್ ಅಸೋಸಿಯೇಷನ್ ನಡೆಸಿದ ಸಮೀಕ್ಷೆಯ ಪ್ರಕಾರ ಪ್ರತಿಕ್ರಿಯಿಸಿದವರಲ್ಲಿ 72% ಅವರು ತಾಜಾ ನೆಲದ ಕಾಫಿಯನ್ನು ಆಯ್ಕೆ ಮಾಡುತ್ತಾರೆ, ಏಕೆಂದರೆ ಇದು ತ್ವರಿತ ಆಯ್ಕೆಗಳಿಗೆ ಹೋಲಿಸಿದರೆ ಉತ್ತಮ ರುಚಿಯನ್ನು ನೀಡುತ್ತದೆ. ಹೊಸದಾಗಿ ನೆಲದ ಬೀನ್ಸ್ನಿಂದ ಪಡೆದ ದೃಢವಾದ ಸುವಾಸನೆಗಳನ್ನು ಸೂಪರ್ಮಾರ್ಕೆಟ್ ಕಪಾಟಿನಲ್ಲಿ ಕಂಡುಬರುವ ಫ್ರೀಜ್ಡ್, ಒಣಗಿದ ಅಥವಾ ಪೂರ್ವ ಪ್ಯಾಕೇಜ್ ಮಾಡಿದ ಆವೃತ್ತಿಗಳಿಂದ ಪುನರಾವರ್ತಿಸಲಾಗುವುದಿಲ್ಲ. ಪ್ರತಿ ವರ್ಷ ಅಮೆರಿಕನ್ನರು ಸುಮಾರು 400 ಮಿಲಿಯನ್ ಕಪ್ ಕಾಫಿಯನ್ನು ಸೇವಿಸುತ್ತಾರೆ. ವಿಶ್ವಾದ್ಯಂತ ಈ ಪ್ರೀತಿಯ ಪಾನೀಯದ ಪ್ರಮುಖ ಗ್ರಾಹಕರಾಗಿ ತಮ್ಮ ಸ್ಥಾನವನ್ನು ಗಟ್ಟಿಗೊಳಿಸುತ್ತಾರೆ. ಕಾಫಿಯು ಅಮೆರಿಕನ್ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿದೆ. ಲಕ್ಷಾಂತರ ಜನರು ತಮ್ಮ ದಿನವನ್ನು ಕಿಕ್ಸ್ಟಾರ್ಟ್ ಮಾಡಲು ಅದರ ಉತ್ತೇಜಕ ಪರಿಣಾಮಗಳನ್ನು ಅವಲಂಬಿಸಿದ್ದಾರೆ. ಗದ್ದಲದ ಕಾಫಿ ಶಾಪ್ಗಳಿಂದ ಹಿಡಿದು ಸ್ನೇಹಶೀಲ ಮನೆಯಲ್ಲಿ ತಯಾರಿಸುವ ಆಚರಣೆಗಳವರೆಗೆ ಕಾಫಿಯ ಪರಿಮಳ ಮತ್ತು ರುಚಿಯು ಯುನೈಟೆಡ್ ಸ್ಟೇಟ್ಸ್ನ ಎಲ್ಲಾ ಹಂತಗಳ ವ್ಯಕ್ತಿಗಳ ಜೀವನವನ್ನು ವ್ಯಾಪಿಸುತ್ತದೆ. ಕಾಫಿಯೊಂದಿಗಿನ ಈ ಅತೃಪ್ತ ಪ್ರೇಮವು ಅಭಿವೃದ್ಧಿ ಹೊಂದುತ್ತಿರುವ ಉದ್ಯಮಕ್ಕೆ ಉತ್ತೇಜನ ನೀಡಿದೆ. ಅದು ಪ್ರತಿಕಲ್ಪನೆಯ ಆದ್ಯತೆ ಮತ್ತು ಬ್ರೂಯಿಂಗ್ ವಿಧಾನವನ್ನು ಪೂರೈಸುತ್ತದೆ. ಇದು ಕಪ್ಪು ಕಾಫಿಯ ಕ್ಲಾಸಿಕ್ ಕಪ್ ಆಗಿರಲಿ ಅಥವಾ ನಿಖರವಾಗಿ ರಚಿಸಲಾದ ಕುಶಲಕರ್ಮಿ ಲ್ಯಾಟೆ ಆಗಿರಲಿ, ಅಮೆರಿಕನ್ನರು ಲಭ್ಯವಿರುವ ಸುವಾಸನೆ ಮತ್ತು ಬ್ರೂಯಿಂಗ್ ತಂತ್ರಗಳ ವ್ಯಾಪಕ ಶ್ರೇಣಿಯನ್ನು ಅನ್ವೇಷಿಸಲು ಸಾಟಿಯಿಲ್ಲದ ಉತ್ಸಾಹವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಸುಮಾರು 3 ಅಥವಾ 4 ವರ್ಷಗಳವರೆಗೆ ಮಕ್ಕಳು ವಯಸ್ಕರಿಗಿಂತ ವೇಗವಾಗಿ ಕೆಫೀನ್ ಅನ್ನು ಚಯಾಪಚಯಗೊಳಿಸುತ್ತಾರೆ. ಅವರ ದೇಹಗಳು ಇನ್ನೂ ಅಭಿವೃದ್ಧಿ ಹೊಂದುತ್ತಿವೆ ಮತ್ತು ಕೆಫೀನ್ನಂತಹ ಪದಾರ್ಥಗಳನ್ನು ಒಡೆಯುವಲ್ಲಿ ಅವರ ಚಯಾಪಚಯ ವ್ಯವಸ್ಥೆಗಳು ಹೆಚ್ಚು ಪರಿಣಾಮಕಾರಿಯಾಗಿರುವುದು ಇದಕ್ಕೆ ಕಾರಣ. ವ್ಯಕ್ತಿಯ ದೇಹವು ಕೆಫೀನ್ ಅನ್ನು ಚಯಾಪಚಯಗೊಳಿಸುವ ದರವು ವಯಸ್ಸು, ತೂಕ, ತಳಿಶಾಸ್ತ್ರ ಮತ್ತು ಒಟ್ಟಾರೆ ಆರೋಗ್ಯದಂತಹ ವಿವಿಧ ಅಂಶಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಚಿಕ್ಕ ಮಕ್ಕಳು ತಮ್ಮ ವ್ಯವಸ್ಥೆಯಿಂದ ಕೆಫೀನ್ ಅನ್ನು ವಯಸ್ಕರಿಗಿಂತ 2 ಪಟ್ಟು ವೇಗವಾಗಿ ತೆಗೆದುಹಾಕಬಹುದು ಎಂದು ಸಂಶೋಧನೆ ತೋರಿಸಿದೆ. ಇದರರ್ಥ ಮಗುವು ಕೆಫೀನ್ ಹೊಂದಿರುವ ಪಾನೀಯವನ್ನು ಸೇವಿಸಿದರೆ ಅದೇ ಪ್ರಮಾಣದ ಕೆಫೀನ್ ಅನ್ನು ಸೇವಿಸುವ ವಯಸ್ಕರಿಗೆ ಹೋಲಿಸಿದರೆ ಅದು ಕಡಿಮೆ ಅವಧಿಯ ಪರಿಣಾಮವನ್ನು ಹೊಂದಿರುತ್ತದೆ. ಆದಾಗ್ಯೂ ಮಕ್ಕಳು ವಯಸ್ಕರಿಗಿಂತ ವೇಗವಾಗಿ ಕೆಫೀನ್ ಅನ್ನು ಸಂಸ್ಕರಿಸಬಹುದು. ಇದರರ್ಥ ಅವರು ಅದರ ಪರಿಣಾಮಗಳಿಂದ ನಿರೋಧಕರಾಗಿದ್ದಾರೆ ಎಂದಲ್ಲ. ಚಿಕ್ಕ ಮಕ್ಕಳ ಮೇಲೆ ಕೆಫೀನ್ನ ಸಂಭಾವ್ಯ ಪರಿಣಾಮಗಳ ಬಗ್ಗೆ ಪೋಷಕರು ಮತ್ತು ಆರೈಕೆ ಮಾಡುವವರು ಗಮನಹರಿಸುವುದು ಮುಖ್ಯವಾಗಿದೆ. ಜಪಾನ್ನಲ್ಲಿ ಉತ್ಪಾದಕತೆಯ ಪರಿಕಲ್ಪನೆಯು ಸಂಪೂರ್ಣ ಕೆಲಸದ ಸಮಯ ಮತ್ತು ಗಡುವನ್ನು ಮೀರಿದೆ. ಉದ್ಯೋಗಿ ಯೋಗಕ್ಷೇಮವು ಅವರ ಕಾರ್ಯಕ್ಷಮತೆಯ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ ಎಂಬುದನ್ನು ಗುರುತಿಸಿ ಕೆಲವು ಕಂಪನಿಗಳು ತಮ್ಮ ಸಿಬ್ಬಂದಿಗೆ ಕಾಫಿ ವಿರಾಮದ ಸಮಯವನ್ನು ಒದಗಿಸುವ ಮೂಲಕ ವಿಶಿಷ್ಟ ವಿಧಾನವನ್ನು ಅಳವಡಿಸಿಕೊಂಡಿವೆ. ಈ ಅಭ್ಯಾಸವು ದಿನವಿಡೀ ಸಣ್ಣ ವಿರಾಮಗಳನ್ನು ತೆಗೆದುಕೊಳ್ಳುವುದು ವಾಸ್ತವವಾಗಿ ಉತ್ಪಾದಕತೆಯನ್ನು ತಡೆಯುವ ಬದಲು ಹೆಚ್ಚಿಸುತ್ತದೆ ಎಂಬ ನಂಬಿಕೆಯನ್ನು ಆಧರಿಸಿದೆ. ಗೊತ್ತುಪಡಿಸಿದ ವಿರಾಮದ ಅವಧಿಯಲ್ಲಿ ನೌಕರರು 1 ಕಪ್ ಕಾಫಿ ಅಥವಾ ಚಹಾವನ್ನು ಆನಂದಿಸಲು ಅನುಮತಿಸುವ ಮೂಲಕ ಈ ಕಂಪನಿಗಳು ಮಾನಸಿಕ ವಿಶ್ರಾಂತಿ ಮತ್ತು ನವ ಯೌವನ ಪಡೆಯುವಿಕೆಯ ಪ್ರಾಮುಖ್ಯತೆಯನ್ನು ಅಂಗೀಕರಿಸುತ್ತವೆ. ಈ ವಿರಾಮಗಳು ಕೆಲಸಗಾರರಿಗೆ ತಮ್ಮ ಮೇಜುಗಳಿಂದ ದೂರ ಸರಿಯಲು, ಸಹೋದ್ಯೋಗಿಗಳೊಂದಿಗೆ ಸಾಂದರ್ಭಿಕ ಸಂಭಾಷಣೆಯಲ್ಲಿ ತೊಡಗಿಸಿಕೊಳ್ಳಲು ಅಥವಾ ಏಕಾಂತದ ಕ್ಷಣವನ್ನು ಆನಂದಿಸಲು ಅವಕಾಶಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಬೆಚ್ಚಗಿನ ಪಾನೀಯಗಳ ಮೇಲೆ ಹೀರುವ ಕ್ರಿಯೆಯು ದೈಹಿಕ ಸೌಕರ್ಯವನ್ನು ಮಾತ್ರವಲ್ಲದೆ ಒತ್ತಡವನ್ನು ನಿವಾರಿಸಲು ಮತ್ತು ಗಮನವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಕೆಲಸದ ದಿನದಲ್ಲಿ ನಿಯಮಿತ ವಿರಾಮಗಳನ್ನು ಸೇರಿಸುವುದರಿಂದ ಉದ್ಯೋಗಿಗಳಲ್ಲಿ ಒಟ್ಟಾರೆ ಉದ್ಯೋಗ ತೃಪ್ತಿ ಮತ್ತು ಪ್ರೇರಣೆ ಮಟ್ಟವನ್ನು ಗಮನಾರ್ಹವಾಗಿ ಸುಧಾರಿಸಬಹುದು ಎಂದು ಅಧ್ಯಯನಗಳು ತೋರಿಸಿವೆ. ಕಾಫಿ ಸೇವನೆಯ ಪ್ರಪಂಚದಲ್ಲಿ ಕ್ರಾಂತಿಯನ್ನುಂಟು ಮಾಡಿದ ಕೆಫೀನ್ ರಹಿತ ಪ್ರಕ್ರಿಯೆಯ ಆವಿಷ್ಕಾರವು ಉದ್ದೇಶಪೂರ್ವಕ ಸಂಶೋಧನೆಗಿಂತ ಹೆಚ್ಚಾಗಿ ಆಕಸ್ಮಿಕ ಅಪಘಾತಕ್ಕೆ ಕಾರಣವಾಗಿದೆ. 1900ರ ದಶಕದ ಆರಂಭದಲ್ಲಿ ಲುಡ್ವಿಗ್ ರೋಸೆಲಿಯಸ್ ಎಂಬ ಜರ್ಮನ್ ಕಾಫಿ ವ್ಯಾಪಾರಿ ಸಾರಿಗೆ ಸಮಯದಲ್ಲಿ ಸಮುದ್ರದ ನೀರಿನಲ್ಲಿ ನೆನೆಸಿದ ಹಾಳಾದ ಕಾಫಿ ಬೀಜಗಳ ಸಾಗಣೆಯನ್ನು ಸ್ವೀಕರಿಸಿದಾಗ ಇದು ಪ್ರಾರಂಭವಾಯಿತು. ಅವುಗಳನ್ನು ವಿಲೇವಾರಿ ಮಾಡುವ ಬದಲು ರೊಸೆಲಿಯಸ್ ಬೀನ್ಸ್ನೊಂದಿಗೆ ಪ್ರಯೋಗ ಮಾಡಲು ನಿರ್ಧರಿಸಿದರು ಮತ್ತು ಅವುಗಳನ್ನು ಇನ್ನೂ ಬಳಸಬಹುದೇ ಎಂದು ನೋಡಲು ನಿರ್ಧರಿಸಿದರು. ಅವನ ಆಶ್ಚರ್ಯಕ್ಕೆ ಅವರು ತಮ್ಮ ಹಾಳಾದ ಸ್ಥಿತಿಯ ಹೊರತಾಗಿಯೂ ಈ ಬೀನ್ಸ್ ಇನ್ನು ಮುಂದೆ ಕೆಫೀನ್ ಅನ್ನು ಹೊಂದಿರುವುದಿಲ್ಲ ಎಂದು ಕಂಡುಹಿಡಿದರು. ಈ ಅನಿರೀಕ್ಷಿತ ಫಲಿತಾಂಶದಿಂದ ಕುತೂಹಲಗೊಂಡ ರೋಸೆಲಿಯಸ್ ಬೀನ್ಸ್ನಿಂದ ಕೆಫೀನ್ ಅನ್ನು ಹೊರತೆಗೆಯಲು ಹೇಗಾದರೂ ನಿರ್ವಹಿಸಿದ ಸಮುದ್ರದ ನೀರು ಎಂದು ಊಹಿಸಿದರು.
ಅವರು ಹೆಚ್ಚಿನ ಪ್ರಯೋಗಗಳನ್ನು ನಡೆಸಲು ಪ್ರಾರಂಭಿಸಿದರು ಮತ್ತು ಅಂತಿಮವಾಗಿ ಸೂಪರ್ ಕ್ರಿಟಿಕಲ್ ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಳಸಿಕೊಂಡು ಕಾಫಿಯಿಂದ ಕೆಫೀನ್ ಅನ್ನು ತೆಗೆದುಹಾಕುವ ವಿಧಾನವನ್ನು ಅಭಿವೃದ್ಧಿಪಡಿಸಿದರು. 14 0.0 ಪೌಂಡ್ಗಳ ಮಾಪಕಗಳನ್ನು ಬೆರಗುಗೊಳಿಸಿದ ಬೃಹತ್ ಸೃಷ್ಟಿಯಾದ ಅತ್ಯಂತ ದೊಡ್ಡ ಐಸ್ಡ್ ಕಾಫಿ ಇತ್ತೀಚೆಗೆ ಪಾನೀಯ ಜಗತ್ತಿನಲ್ಲಿ ಅಲೆಗಳನ್ನು ಎಬ್ಬಿಸಿತು. ಈ ಅಸಾಧಾರಣ ಸಾಧನೆಯನ್ನು ಡಂಕಿನ್ ಡೋನಟ್ಸ್ ಸುವಾಸನೆಯನ್ನು ಬಳಸಿಕೊಂಡು ಅಗಾಧ ಪ್ರಮಾಣದ ಐಸ್ಡ್ ಕಾಫಿಯನ್ನು ತಯಾರಿಸುವ ಮೂಲಕ ಸಾಧಿಸಲಾಗಿದೆ. ಇದು ಕೆಫೀನ್ ಉತ್ಸಾಹಿಗಳಿಗೆ ರುಚಿಕರವಾದ ಮತ್ತು ಪರಿಚಿತ ರುಚಿಯನ್ನು ಖಾತ್ರಿಪಡಿಸುತ್ತದೆ. ದಾಖಲೆ ಮುರಿಯುವ ಮಿಶ್ರಣವು ಈ ಸಾಂಪ್ರದಾಯಿಕ ಪರಿಮಳದ ಜನಪ್ರಿಯತೆ ಮತ್ತು ಅದರ ರಚನೆಯ ಹಿಂದೆ ಇರುವವರ ಜಾಣ್ಮೆ ಎರಡಕ್ಕೂ ಸಾಕ್ಷಿಯಾಗಿದೆ. ಅಂತಹ ಗಮನಾರ್ಹ ಸಾಧನೆಯನ್ನು ಸಾಧಿಸಲು 100 ಗ್ಯಾಲನ್ಗಳಷ್ಟು ಕಾಫಿಯನ್ನು ತಯಾರಿಸಲು ದಣಿವರಿಯಿಲ್ಲದೆ ಕೆಲಸ ಮಾಡುವ ಸಮರ್ಪಿತ ಬ್ಯಾರಿಸ್ಟಾಗಳ ಸೈನ್ಯವನ್ನು ತೆಗೆದುಕೊಂಡಿತು. ಮಹತ್ವಾಕಾಂಕ್ಷೆಯ ಪ್ರಯತ್ನಕ್ಕೆ 2.0 ಪೌಂಡ್ಗಳಷ್ಟು ನೆಲದ ಕಾಫಿ ಬೀಜಗಳನ್ನು ನಿರ್ದಿಷ್ಟವಾಗಿ ಅವುಗಳ ಶ್ರೀಮಂತ ಮತ್ತು ದೃಢವಾದ ಸುವಾಸನೆಗಾಗಿ ಆಯ್ಕೆ ಮಾಡಲಾಯಿತು. ದೊಡ್ಡ ಪ್ರಮಾಣದ ಐಸ್ ಕ್ಯೂಬ್ಗಳು ಮತ್ತು ಡಂಕಿನ್ ಡೋನಟ್ಸ್ ಫ್ಲೇವರ್ಡ್ ಸಿರಪ್ನೊಂದಿಗೆ ಇದನ್ನು ಮಿಶ್ರಣ ಮಾಡುವುದರಿಂದ ನೋಡುಗರು ಮತ್ತು ಭಾಗವಹಿಸುವವರನ್ನು ಒಂದೇ ರೀತಿ ಸಂತೋಷಪಡಿಸುವ ಒಂದು ಭವ್ಯವಾದ ಬ್ಯಾಚ್ ಅನ್ನು ರಚಿಸಲಾಗಿದೆ.